ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಆಗಸ್ಟ್ 2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಭರಣಿ ನಕ್ಷತ್ರ, ಗಂಡಯೋಗ, ಕೌಲವ ಕರಣ ಇವತ್ತಿನ ಪಂಚಾಂಗ ಫಲ. ಹಾಗೂ ಕಾಲಾಷ್ಟಮಿ ದಿನ, ಅಷ್ಟಮಿ ಗುರುವಾರ, ಅದರಲ್ಲೂ ಗುರು ಪುಷ್ಯ ನಕ್ಷತ್ರ ಸಾರದಲ್ಲಿರ್ತಕ್ಕಂಥದ್ದು, ಸೂರ್ಯ ಆಶ್ಲೇಷ ನಕ್ಷತ್ರ ಸಾರದಲ್ಲಿರ್ತಕ್ಕಂಥದ್ದು. ಜಾಗ್ರತೆ ಮಕ್ಕಳೇ. ಇಲ್ಲೋ ಒಂದು ಸರ್ಕಾರನ ಹೇಳಿದ್ದೆ, ತುಲಾ ಲಗ್ನದಲ್ಲಿ ನಮ್ಮ ದೊರೆ ಪಟ್ಟಕ್ಕೆ ಹತ್ತಿರತಕ್ಕಂಥದ್ದು, ತಮ್ಮವರಿಂದಲೇ ನೋವು ತಿನ್ನುತ್ತಾರೆ ಅನ್ನತಕ್ಕಂಥದ್ದು. ಇವತ್ತು ಸಚಿವ ಸಂಪುಟ ಇದೆಲ್ಲ ಒಂದು ಬದಲಾವಣೆಗಳು, ಹೊಸಬರು ಹಳಬರು, ಅದರಲ್ಲಿ ಕೆಲವರು ನಮಗೆ ಸ್ಥಾನ ಸಿಕ್ಕಿಲ್ಲ ಅಂತಕ್ಕಂಥದ್ದು, ತಮ್ಮ ಪಕ್ಷದವರೇ ರಾಜೀನಾಮೆ, ಅಲ್ಲೆಲ್ಲೋ ಒಂದು ರೀತಿ ಗೊಂದಲದ ವಾತಾವರಣ. ದೊರೆಗೆ ತನ್ನವರಿಂದಲೇ, ತನ್ನ ಪಕ್ಷದವರಿಂದಲೇ, ತನ್ನ ಸಹೋದ್ಯೋಗಿಗಳಿಂದಲೇ ನಮ್ಮ ದೊರೆಗೊಂದು ನೋವಾಗುತ್ತದೆ ಅನ್ನತಕ್ಕಂಥ ಮಾತು ಹೇಳಿದ್ದೆ. ಕಾವೇರಿ ನದಿಗೂ ಸಂಬಂಧಪಟ್ಟಂಥದ್ದು ನೋಡಿ, ಅಲ್ಲಿ CWC ವಾಟೆವರ್ ಅಲ್ಲೊಂದು ಮಂಡಳಿ, ಅದರ ಮೇಲೆ ತಮಿಳುನಾಡಿನ ಕೆಲವು ವ್ಯಕ್ತಿಗಳು ವಿಕೃತವಾಗಿ ಕೆಲವೊಂದು ಪೋಸ್ಟರ್ಗಳನ್ನು ಹಾಕ್ತಾ, ಕಾವೇರಿ ನಮ್ದು ರೀ, ನಮಗೆ ಬಿಡಬೇಕು ರೀ, ಇಷ್ಟು ಡ್ಯಾಮುಗಳು ಕಟ್ಟಿದಾರ್ರಿ, ಹಾಗೆ ಹೀಗೆ ಇಲ್ಲೋ ತುಂಬ ಕನ್ನಡಿಗರ ಸ್ವಾಭಿಮಾನಕ್ಕೆ, ಕನ್ನಡಿಗರ ಭಾವನೆಗಳಿಗೆ ಅಲ್ಲೆಲ್ಲೋ ಬೆಂಕಿ. ದೊರೆ ಹೇಗೆ ನಿಭಾಯಿಸ್ತಾರೋ ನೋಡೋಣ. ಒದ್ದಾಟವೇ ಹೇಳಿದ್ನಲ್ಲ, ಏನಕ್ಕಪ್ಪ ಬೇಕಿತ್ತು ಅಂತ. ತುಲಾ ಲಗ್ನದಲ್ಲಿ 10ನೇ ಮನೇಲಿ ಗುರು ಅಲ್ವಾ. 1, 4, 7, 10 ಅಂತೇವೆ. ಗುರು ತುಂಬಾ ದಿಗ್ಬಲ. 1ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ. ಆದ್ರೆ 1, 4, 10ಕ್ಕೆ ಬಂದಾಗ ಅಲ್ಲೊಂದು ಭಾವನಾತ್ಮಕವಾಗಿ ಕೆಲವು ನಿರ್ಧಾರಗಳು, ಅಧಿಕಾರ ಅಂತ ಹೇಳ್ತವೆ, ಕರ್ಮಸ್ಥಾನ ಅಂತ ಹೇಳ್ತವೆ. ಅವರು ಪದವಿ ಏರಿದಾಗ ಪುನರ್ವಸು ನಕ್ಷತ್ರ, ಕಾರಕ ಭಾವನಾ ಅಸ್ತಿ, ಒಂದು ರೀತಿ ತಟಸ್ಥ ಭಾವ ಕಡಿಮೆ ಅಂದ್ರೂ ಒಂದು 6-8 ಜನ, ಅಲ್ಲಿ ಉದ್ವಿಗ್ನ ಸ್ಥಿತಿ. ರಾಜಕೀಯವಾಗಿ ನಮಗೆ ಯಾಕೆ ಸ್ಥಾನ ಕೊಟ್ಟಿಲ್ಲ, ಅವರವರ ಕಷ್ಟಪಟ್ಟಿದ್ದಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಎಲ್ರಿಗೂ ಸಿಗ್ಲಿಕ್ಕೆ ಆಗೋಲ್ಲ. ಯೋಗಗಳು ಅನ್ನುವುದು ಅದೇ, ಯೋಗಗಳಿಲ್ಲದಿದ್ದಾಗ ಆಗಲಿ ಅಂತ. ಅಲ್ಲೊಂದು ಖುಷಿ ವಿಚಾರ ಏನಂದ್ರೆ, ಧರ್ಮಸಿಂಗ್ ಅವರ ಮಗರಿಗೆ ಒಂದು ಅಜಯ್ ಸಿಂಗ್ ಅವರಿಗೊಂದು ಪದವಿ, ಎಲ್ಲೋ ಈ ಗುರುವಿದ್ಯಾ ಮಹಾವಿದ್ಯಾ, ಅಲ್ಲೊಂದು ಸಣ್ಣ ಸಮಾಧಾನವಿದೆ. ಒಂದು ಕಾಲಘಟ್ಟಕ್ಕೆ ಅಲ್ಲೊಂದು ಭಗವತಿ ಒಂದು ಮಾರ್ಗದರ್ಶನ ಮಾಡುವಷ್ಟರ ಮಟ್ಟಕ್ಕೆ ಗುರುಗಳ ಜೊತೆ ಅಲ್ಲಿ ನಿಂತಿದ್ದೆ. ಆ ಕುಟುಂಬಕ್ಕೆ ಇವತ್ತು ಸಿಕ್ಕಿದೆ. 2017ರಲ್ಲಿ ಧರ್ಮ್ ಸಿಂಗ್ ಅವರು ತೀರ್ಕೊಂಡಿರ್ತಕ್ಕಂಥದ್ದು. ಅಲ್ಲೊಂದು ಭಾವನಾತ್ಮಕ ಸಂಬಂಧ. ಇರ್ಲಿ, ಎಲ್ಲರೂ ಪದವಿ ಸಿಕ್ಕಿದೆ, ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ಲೋ ಬರಗಾಲ ಸ್ಥಿತಿ, ಕೆಲವು ಕಡೆ ಉಕ್ಕಿ ಹರಿತಿದೆ, ತುಂಗಾ ಉಕ್ಕಿ ಹರಿತಿದೆ, ಶೃಂಗೇರಿ ಕಡೆ, ಭಾಗಮಂಡಲ, ಕಬಿನಿ, KRS ಹತ್ತತ್ರ ತುಂಬಲಿಕ್ಕೆ ಬಂದಿದೆ. ತಾಯಿ ಜಗನ್ಮಾತೆ ನಮ್ಮ ನೋವನ್ನ, ಕಣ್ಣೀರನ್ನ, ಸಂಕಟವನ್ನ ಅರ್ಥ ಮಾಡಿಕೊಂಡು ನೀವು ಮಾಡಿದ ಪ್ರಾರ್ಥನೆ, ನೀವು ಮಾಡಿದ ಸೇವೆ ಇವತ್ತು ಅಂಥದ್ದೊಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದು. ಅಂಬಾ ಭವಾನಿ, ಕುಜಾರಾಹು ಸಂಧಿ, ನಾನು ಆಗ್ಲಿಂದ ಹೇಳ್ತಿದ್ದೆ, ಒಂದು ದೀಪ ಹಚ್ಕೊಳ್ಳಿ, ನಿಮ್ಮ ಪ್ರಾರ್ಥನೆ ಫಲಿಸುತ್ತದೆ ಅಂತ. ಇವತ್ತು ಆಲಮಟ್ಟಿ ಡ್ಯಾಮು, ಬೇರೆ ಬೇರೆ ಕಡೆ ತುಂಬಿ ಹರಿತಿದ್ದಾಳೆ ಆ ತಾಯಿ ಜಗನ್ಮಾತೆ, ಆ ಗಂಗಾದೇವಿ. ಎಲ್ಲರೂ ಜೀವನ, ಮುಖ್ಯವಾಗಿ ರೈತರು ನೆಮ್ಮದಿಯಾಗಿದ್ರೆ ನಾವು ನೆಮ್ಮದಿಯಾಗಿದ್ದಾಗೆ. ಆ ಪುಣ್ಯಾತ್ಮರು ನಮಗೆ ಅನ್ನದಾತರು. ಆಲ್ರೆಡಿ ಅಕ್ಕಿ ಬೆಲೆ 100 ರೂಪಾಯಿಗೆ ಬಂದ್ಬಿಟ್ಟಿದಪ್ಪ ಬೆಂಗಳೂರಲ್ಲಿ, ಬೇರೆ ಕಡೆ ಹೇಗೋ ನಂಗೆ ಗೊತ್ತಿಲ್ಲ. ತುಂಬಾ ಫೈನೆಸ್ಟ್ ಅಕ್ಕಿ, ಸಣ್ಣ ಅಕ್ಕಿ,
ಅನ್ನತಕ್ಕಂಥದ್ದು ನಾವೇನ್ ಹೇಳ್ತೇವೆ, ಅಲ್ಲಿ ಬಂದು ನಿಂತಿದೆ. ಒಂದು 100 ರೂಪಾಯಿ ಆಸುಪಾಸಿಗೆ ಎಲ್ಲ ಒಂದು ರೀತಿ ಕನ್ಫ್ಯೂಷನ್. ಇದು ಶನಿ ಬೇರೆ ವಕ್ರ. ಆ ಶನಿಯ ವಕ್ರ ಫಲದ ಬಗ್ಗೆನೇ ಹೇಳ್ತಿದ್ದೇನೆ. ಕರ್ಮ ಫಲದಾತ ವಕ್ರ, ಕೊಡುವವನು ವಕ್ರ, ನೋಡಿಕೊಳ್ಳುವವನು ವಕ್ರ, ನ್ಯಾಯದಾತ ವಕ್ರ. ಅಲ್ಲೊಂದು ನೋಡಿ, 60 ವರ್ಷಗಳ ನಂತರ ಒಂದು ದೊಡ್ಡದಾದಂಥ ರಾಜಕೀಯ ಪುನರಾವರ್ತನೆ ಆಗತಕ್ಕಂಥದ್ದಾಗುತ್ತೆ, ಬದಲಾವಣೆಗಳು ನಡೆಯುತ್ತೆ. ಅಂದ್ರೆ ಬಿಹಾರ್ನ ಒಂದು ಉಪಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಅನ್ನತಕ್ಕಂಥ ಒಬ್ಬ ನಿಪುಣ ರಾಜಕೀಯ ತಂತ್ರಜ್ಞ ಗೆದ್ದಿರ್ತಕ್ಕಂಥದ್ದು. ಇಷ್ಟಕ್ಕೂ ಒಂದು ಬಹುದೊಡ್ಡ ಪಕ್ಷದ ಅಧ್ಯಕ್ಷರು ಬಿಟ್ಟು ಕೊಟ್ಟಂತ ಜಾಗ ಅದು. ಆ ಜಾಗದ ಮೇಲೆ ನಿಂತು ಗೆಲ್ಲೋದು ಅಂದ್ರೆ ಸುಮ್ಮನೆ ಅಲ್ಲ. ಅವ್ರ ಹತ್ರ ಏನ್ ತಾಕತ್ತಿಲ್ಲ ಹೇಳಿ. ಪಕ್ಷದ ಇಡೀ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ಸರ್ಕಾರ ಅವರದ್ದೇ, ಕೇಂದ್ರದಲ್ಲೂ ಅವರದ್ದೇ, ರಾಜ್ಯದಲ್ಲೂ ಅವರದ್ದೇ. ನೋಡಿ, ಅದನ್ನ ಹೆದರ ಹಾಕೊಂಡು ಎಲ್ಲ ನಡೆಯುತ್ತೆ ಅಲ್ಲಿ. ಅಧಿಕಾರಿಗಳಿಂದ ಹಿಡಿದು, ದುಡ್ಡಿನಿಂದ ಹಿಡಿದು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೂತ್ ವೈಸ್ ಇಂದ ಹಿಡಿದು ಎವ್ರಿಥಿಂಗ್ ಬೀಟಿಂಗ್ ದೆಮ್ ಇನ್ ದೇರ್ ಓನ್ ಲ್ಯಾಂಡ್. ವಾವ್! ಇದೆ 60 ವರ್ಷದ ನಂತರ ಜನಗಳ ನಡುವೆ ಬರ್ತಿರತಕ್ಕಂಥ ಒಂದು ಆಡಳಿತ ಪಕ್ಷ ಸೋಲೋದು ಅಂದ್ರೆ, ಆಡಳಿತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಿಟ್ಟುಕೊಟ್ಟ ಸ್ಥಾನವನ್ನ ಗೆಲ್ಲುವುದು ಅಂದರೆ ಪ್ರಕೃತಿಯ ಮುನ್ಸೂಚನೆ. ಜನಗಳಲ್ಲಿ ಬದಲಾವಣೆ ಬರ್ತಿದೆ, ಕೇಳ್ತಿದ್ದಾರೆ, ನಮ್ಗೇನೋ ಮಾಡ್ತಾನೆ ಅಂತ ಅಪೇಕ್ಷೆ ಇಟ್ಕೊಂಡಿದ್ದಾರೆ. ಇವ್ರು ಕಿತ್ತಾಡ್ಕೊಂಡು ಕೂತಿದ್ದಾರೆ. ನಮಗೆ ಅಧಿಕಾರ ಸಿಗಲಿಲ್ಲ, ನಮಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇವೆ, ಇನ್ನೊಂದು ಅಂತ ಇಲ್ಲಿ ಬರಗಾಲ ಬಂದು ಬಿದ್ದಿದೆ, ಬೆಲೆಗಳು ತಾರಕಕ್ಕೇರಿದೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ತುಂಬಾ ಇದಾವೆ. ನಾವು ಆರಿಸ್ತವರ ಅಂತ ನೋಡಿ, ಆ ಬದಲಾವಣೆ ಶನಿಯ ವಕ್ರ ಫಲ ಅದನ್ನು ತೋರಿಸ್ಕೊಡ್ತಿದೆ. ಕಾಲಾಷ್ಟಮಿ ಎಚ್ಚರಿಕೆ ಅಂತ ಹೇಳ್ತಾ ಭಗವಂತನನ್ನೇ ಪ್ರಾರ್ಥನೆ ಮಾಡಿ ಮಕ್ಕಳೇ. ಏನಕ್ಕೆ ಯಾರನ್ನೂ ನಂಬಬೇಡಿ ಅಂತ ನಾ ಹೇಳ್ತಿರ್ತೇನೆ ಅಂದ್ರೆ, ನೋಡಿ, ನಮ್ಮ ಹತ್ರ ಇರೋವರೆಗೆ ಎಲ್ರೂ ಬರೋದು. ಅದು ಅಧಿಕಾರ ಇರ್ಬೋದು, ಸ್ಥಾನ ಇರ್ಬೋದು, ಪದವಿ ಇರ್ಬೋದು, ಸ್ಟಾರ್ಡಮ್ ಇರ್ಬೋದು. ನಿಮ್ಮ ಹತ್ರ ಇದ್ರೇನೆ. ಇದೇ ಕಲಿಯುಗದ ನಿಯಮ. ಇಲ್ಲದಿದ್ರೆ ಬರೋಲ್ಲ, ಯಾರೂ ಬರೋಲ್ಲ. ಸದಾ ನಮ್ಮ ಜೊತೆಗೆ ಇರತಕ್ಕಂಥದ್ದು ಭಗವಂತ ಮಾತ್ರ. ಭಗವಂತ ಮಾತ್ರ. ನೋಡಿ, ಒಂದು ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಿರ್ತಾರೆ, ಇವತ್ತು ಜೆನ್ಜಿ, ಆಲ್ಫಾ ಏನೇನೋ ಹೇಳ್ತಿದ್ದಾರೆ. ಹೌದು, ನಮ್ಮ ಮಕ್ಕಳಲ್ಲಿ ಒಂದು ದೊಡ್ಡದಾದಂತ ಒಂದು ಬದಲಾವಣೆ, ವಿವೇಚನ, ಚಿಂತನ. ನಮಗೆ ಒಂದು ರೀತಿ ಕೃಷ್ಣರಾಗ್ಬಿಟ್ಟಿದ್ದಾರೆ, ದಾರಿ ತೋರಿಸ್ತಕ್ಕಂಥ ಗುರು ಆಗ್ಬಿಟ್ಟಿದ್ದಾರೆ, ಮಹಾಗುರುಗಳಾಗ್ಬಿಟ್ಟಿದ್ದಾರೆ. ನಮ್ಮನ್ನು ತಿದ್ದುತ್ತಾರೆ, ನಮಗ್ ಗೈಡೆನ್ಸ್ ಮಾಡ್ತಾರೆ. ನಿಮ್ಗೇನು ಗೊತ್ತಾಗಲ್ಲ ಅಂತಾರೆ. ನಮ್ಮ ಮನೆ ಮಕ್ಕಳು ಅವುಗಳು ಹೇಳ್ತಿದ್ರೆ, ನನ್ನ ಅಣ್ಣನ ಮಕ್ಕಳು, ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅಯ್ಯೋಯ್ಯೋ, ಒಬ್ಬೊಬ್ರು ಒಂದೊಂದು ಆಟೋ ಬಾಂಬ್. ರಾತ್ರಿ ಯಾವುದೋ ಒಂದು ಕಾರ್ಯಕ್ರಮ ಹೋಗಿದ್ದಾರೆ, 11:30 ಇಲ್ಲಿ ನನಗೆ ಪುಗ. ಎಲ್ರೋ ಏನಿದ್ದಿರೋ ಅಂದ್ರೆ, ಏನು ಯೋಚನೆ ಮಾಡ್ಬೇಡಮ್ಮ, ನಾವು ಬರ್ತೀವಿ, ಡೋಂಟ್ ವರಿ. ಹೆಣ್ಮಕ್ಳು ಕಂಡ್ರೋದ್ರೆ ನಥಿಂಗ್ ಟು ವರಿ. ಅಯ್ಯೋ, ಯಾವುದೋ ಒಂದು ದೊಡ್ಡ ಕಾರ್ಯ, ಯಾವುದೋ ಒಂದು ದುಡ್ಡಿನ ಕಾರ್ಯ, ಇದನ್ನೆಲ್ಲ ಹೇಗ್ರೋ ತಗೊಂಡ್ ಬರ್ತೀರಾ? ಯಾವುದೋ ಒಂದು ದೊಡ್ಡ ಅಮೌಂಟ್ ಬರಬೇಕು ಕುಟುಂಬದಲ್ಲಿ, ಯಾವುದೋ ಒಂದು ವ್ಯವಹಾರದ್ದು ಬರಬೇಕು. ಮಮ್ಮ ಮಧ್ಯಾಹ್ನನೇ ಅಕೌಂಟ್ಗೆ ಹಾಕೊಂಡ್ಮೇಲೆನೆ ಮಾತುಕತೆ ಕೂತಿದ್ದು ಮಾಮ ಅಂತ. ಪುಟ್ಟ ಮಕ್ಕಳು 18, 20 ಮಾತಾಡ್ತಿರೋದು. ಹಾಕಿಸ್ಕೊಬಿಟ್ಟಿದ್ರ? ಅದೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಹೋಗಿದ್ದು. ಲಾಯರ್ನ ಕರ್ಕೊಂಡು ಹೋಗಿದ್ದೇವೆ, ಎಕ್ಸ್ಪರ್ಟ್ನ ಯಾರನ್ನೂ ಕರ್ಕೊಂಡು ಹೋಗಿದ್ದಾರೆ, ಡಾಕ್ಯುಮೆಂಟೇಶನ್ ಎಕ್ಸ್ಪರ್ಟ್ನ. ಅದೇನೋ ಚೆಕ್ ಮಾಡ್ಲಿಕ್ಕೆ ಸೈನ್ ಹಾಕೋಕ್ ಮೊದಲು. ಪಾಪ ಇವೆಲ್ಲ ನಿಂತ್ಕೊಬಿಡ್ತೀನಿ ನನಗೆ. ನಾನು ಎಷ್ಟು ದಡ್ಡ ಅಂದ್ರೆ, ಎಷ್ಟೋ ವಿಚಾರಗಳಲ್ಲಿ ನಾವೆಲ್ಲ ಹಾಗೆ. ಆಗ ಈಗ ಈ ಒಂದು ಶಕ್ತಿ ಇದೆಯಲ್ಲ, ಈ ಒಂದು ನಮ್ಮ ಮಕ್ಕಳು ಬೇರೆಯೇ ಮಕ್ಕಳೇ. ಅದಕ್ಕೆ ನಮ್ಮ ಗುರುಗಳು ಒಂದು ಮಾತು ಅದ್ಭುತವಾಗಿ ಹೇಳ್ತಿರ್ತಾರೆ, ಎಲ್ಲರಿಗೂ ಪುತ್ರ ಪುತ್ರಿ ಅಂತ ಹೇಳೋದಿಲ್ಲ. ಪುತ್ರನಿಗೂ ಪುತ್ರಿಗೂ ಹಾಗೂ ಮಗ ಹಾಗೂ ಮಗಳಿಗೂ ಇರೋ ವ್ಯತ್ಯಾಸ. ಕೆಲವರು ಮಾತಾಡುವಾಗ ನನ್ನ ಮಗ ಅಂತಾರೆ, ನನ್ನ ಮಗಳು ಅಂತಾರೆ. ಅದು ಕಾಮನ್, ಎಲ್ಲರೂ ಕರೆಯೋದು. ಆದ್ರೆ ನನ್ನ ಪುತ್ರ, ನನ್ನ ಪುತ್ರಿ ಅಂತ ಕರೆಸ್ಕೊಳ್ಳಬೇಕೆಂದರೆ ಅದಕ್ಕೊಂದು ಅರ್ಹತೆ, ಯೋಗ್ಯತೆ, ಬಾಧ್ಯತೆ ಇವುಗಳು ಬೇಕು. ಪುತ್ರ ಬೇರೆ, ಮಗ ಬೇರೆ, ಪುತ್ರಿ ಬೇರೆ, ಮಗಳು ಬೇರೆ. ನನ್ನ ಮಗಳು ಸ್ವಾಮಿ,
ಅದು ಸಾಧಾರಣ, ನೆನಪಿಟ್ಟುಕೊಳ್ಳಿ. ಮಗ ಅನ್ನಿಸ್ಕೊಳ್ಳೋದು ಹಾಗೂ ಮಗಳು ಅನ್ನಿಸ್ಕೊಳ್ಳೋದು ಅದೊಂದು ರ್ಯಾಂಕ್ ಅಂತ ನಾವು ಮಾತಾಡ್ತೀವಲ್ಲ. ಗೋಲ್ಡ್ ಮೆಡಲ್ ಹೊಡೆದಿರೋದನ್ನ ಪುತ್ರ ಪುತ್ರಿ ಅಂತ ಹೇಳ್ತೇವೆ. ಅಂದ್ರೆ ಗೋಲ್ಡ್ ಮೆಡಲ್ ಸ್ಟ್ಯಾಂಡರ್ಡ್ ನನ್ನ ಗುರುಗಳು ಹೇಳ್ಕೊಡ್ತಿತ್ತು. ಹಾಗಂದ್ರೆ ಏನ್ ಗುರುಗಳೇ ಅಂತ ನಾನು ಇಲ್ಲ ಕಣೋ. ಯಾರು ಮುಖ್ಯವಾಗಿ ನಾವು ಬದುಕಿದ್ದಷ್ಟು ಹೊತ್ತು ತಂದೆ ತಾಯಿಗೆ ಹೊರೆಯಾಗದವರು, ತಂದೆ ತಾಯಿಗೆ ಹೊರೆಯಾಗದವರು, ಹೊರೆಯನ್ನು ಇಳಿಸುವವರು. ತಂದೆ ತಾಯಿಗೆ ಕೆಲವು ಮನೇಲಿ ಮಕ್ಕಳು ಹೊರೆ, ಭಾರ. ಅಯ್ಯೋ ಏನೋ ಗುರುಗಳೇ, ಮೊನ್ನೆ ಕೂಡ ಒಂದು ತಾಯಿ, ತುಂಬ ಒಳ್ಳೆ ಮಗ, 1997 ನಾನು ಹೇಳ್ತಿರ್ತೇನೆ, 97, 98, 1993 ಕೆಲವೊಂದು ಗ್ರಹಗಳ ಒಂದು ಕಾಂಬಿನೇಷನ್ ಇದೆ ನೋಡಿಕೊಂಡು ಪುಟ್ಟ ಮಗು, ಮದುವೆ ಫಿಕ್ಸ್ ಆಗಿದೆ. 4 ತಿಂಗಳು ಕುಡಿಯೋದಿಲ್ಲ ನಮ್ಮ ಮಗು. ಅದು ಏನಾಗುತ್ತೋ ಗೊತ್ತಿಲ್ಲ. ಅವನಿಗೆ ಕನ್ಯಾ ಲಗ್ನ, 12ನೇ ಮನೆಯಲ್ಲಿ ಚಂದ್ರ ರಾಹು. ಆ ಚಂದ್ರ ಶುಕ್ರ ನಕ್ಷತ್ರದಲ್ಲಿದ್ದಾನೆ. ಶುಕ್ರ ಈಗ ಅಲ್ಲೇ ಇದ್ದಾನೆ, ಕೇತು ಜೊತೆ ಇದ್ದಾನೆ. ಮದುವೆ ಮುರಿದಿದೆ. ಏನ್ ಗೊತ್ತಾ, 4 ತಿಂಗಳಿಗೊಮ್ಮೆ ಅದು ಏನಾಗುತ್ತೋ ಗೊತ್ತಿಲ್ಲ. 12ನೇ ಮನೆ ಚಂದ್ರನ್ ಜೊತೆ ರಾಹು, ಮನೋಕಾರಕ ಮಲಗ್ಬಿಟ್ಟಿದ್ದಾನೆ. ಅದ್ರ ಜೊತೆನಲ್ಲಿ ರಾಹು ಬೇರೆ, ಆ ಚಂದ್ರ ಬೇರೆ, ಶುಕ್ರ ನಕ್ಷತ್ರ. ಈಗಿರೋದು ಶುಕ್ರ ಅಲ್ಲೇ, ಶುಕ್ರನ್ ಸಾರದಲ್ಲೇ ಇದ್ದು, ಕೇತು ಬೇರೆ ಕೇತು ಸಾರದಲ್ಲೇ ಇದ್ದು ಮದುವೆ ಮುರಿದಿದೆ. ಏನಾಗಿದೆ ಗೊತ್ತಾ, ಒಂದ್ ತಲೆ ಕೆಡುತ್ತೆ. ಏನೋ ಗೊತ್ತಿಲ್ಲ. ತಿಂಡಿ ತಿನ್ನೋಕ್ ಮೊದಲು, ಹಾಲು ಕುಡಿಯೋಕ್ ಮೊದಲು ಒಂದ್ ಚೊಂಬು ತುಂಬಾ ಹೆಂಡ ಕುಡಿದು ಬಿಡ್ತಾನೆ. ಕುಡಿದು ಬಿದ್ದೋಗ್ಬಿಡೋದೆ, ಪ್ರಜ್ಞೆ ಇಲ್ಲ. ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ, ಎತ್ತಾ ಇದನ್ನ ಎತ್ತೊಡಲು ಹೇಗಿರುತ್ತೆ, ಬೇಕು ಅಂತ ಮಾಡ್ತಾನ ಅಂತ ನಾನು ಕೇಳಿದೆ. ನಮ್ಮ ಮಗ ಬೇಕು ಅಂತ ಮಾಡಲ್ಲ ಪುಟ್ಟ, ನನ್ನ ಕರ್ಮ. ಚಂದ್ರನಿಗೆ ರಾಹು, ತಾಯಿಗೆ ಭಾರ ಆಗ್ಬೇಕು, ಬಾಧೆ ಆಗ್ಬೇಕು, ತಾಯಿ ಒಟ್ಟಿನಲ್ಲಿ ಕದಲಬೇಕು, ಕಣ್ಣೀರ ಹಾಕಬೇಕು. ಚಂದ್ರ 12ನೇ ಮನೆ. ರಾಹು, ನನ್ನ ಗುರುಗಳ ಜಾತಕದಲ್ಲೂ ಚಂದ್ರ 12ನೇ ಮನೆ. ಮನೆ ಬಿಟ್ಟು 3 ಸಲ ಹೋಗಿದ್ರು ಅವ್ರು, 3 ಒಂದು 30 ಸಲ ಹೋಗಿದ್ರು ಅಂತ ಹೇಳೋರು. ಇಷ್ಟ ಇರ್ಲಿಲ್ಲ ಕಣೋ. ರಾಹು ಸಾರ ಬೇರೆ, ರಾಹು ಸಾಂಗತ್ಯ ಬೇರೆ. ಏನೋ ಹುಡುಗಾಟ ಕಣೋ, ಏನೋ ಹುಡುಕಾಟ. ಈಗಲೂ ಅದಿದೆ ಕಣೋ. ಏನೋ ಅಲ್ಲೊಂದು ತಗಲಾಕೊಂಡು ಒದ್ದಾಡ್ತೀವಿ. ನನ್ನ ಸ್ಥಿತಿಯೇ ಒಂಥರ ಅತಂತ್ರ ಅನ್ಸುತ್ತೆ ಕಣೋ. ಇಲ್ಲಿರ್ಲ, ಅಲ್ಲಿರ್ಲ, ಎಲ್ಲಿರ್ಲಿ, ಏನೋ ಹುಡುಕಾಟ. ಶತಭಿಷ ನಕ್ಷತ್ರ, 12ನೇ ಮನೆಯಲ್ಲಿ ಚಂದ್ರ, ರಾಹು ಸಾಂಗತ್ಯ, ಮೂಲ ತ್ರಿಕೋಣದಲ್ಲಿ ಎಳೆದಾಟ. ಈ ಹುಡುಗನಿಗೂ ಅದೇ ಕನ್ಯಾ ಲಗ್ನ, ಕನ್ಫ್ಯೂಷನ್ ಲಗ್ನ. ನಿರ್ಧಾರದಲ್ಲಿ ತುಂಬಾ ಚೆನ್ನಾಗಿದ್ದಾನೆ. ಹೀರೋ ನಿವಾಳಿಸಿ ಬಿಸಾಕ್ಬೇಕು ನನ್ನ ಮಗು. ಆದ್ರೆ ವಿಪರೀತ 15 ದಿನ ಅನ್ಕಂಟ್ರೋಲ್ಡ್. ಏನ್ ಮಾಡ್ಬಿಟ್ಟಿದ್ದಾನೆ, ಮದುವೆ ಫಿಕ್ಸ್ ಆಗಿದೆ. ಸೀದಾ ಹೋಗ್ಬಿಟ್ಟು ಮದುವೆ ಹೆಣ್ಣ ಹತ್ರ ಇರೋ ನಿಜ ಹೇಳಕ್ ಹೋಗಿದ್ದಾನೆ. ಹೋಗಿದ್ದಾನೆ ಪೂರ್ತಿ. ನೋಡಿ, ಆ ಚಂದ್ರ ಮನೋಕಾರಕ. ಅದಕ್ಕೆ ಚಂದ್ರನ ವೇಗ ವಿಪರೀತ ಜಾತಕದಲ್ಲಿ ಆತನಿಗೆ ಒಂದು ನಕ್ಷತ್ರಕ್ಕೆ 1 ದಿನ ಕೊಟ್ಟಿರೋದು, ಒಂದು ರಾಶಿಗೆ 2.5 ದಿನ ಕೊಟ್ಟಿರೋದು. ಅವನಷ್ಟು ಫಾಸ್ಟ್ ಓಡೋಣ. ಅದಕ್ಕೆ ಚಂದ್ರ ವೇಗ, ನಮ್ಮ ಮನಸ್ಸು ವೇಗ, ನಮ್ಮ ಆತುರ ವೇಗ, ನಮ್ಮ ಆಲೋಚನೆ ವೇಗ, ನಮ್ಮ ಭಾವನೆಗಳು ಬೇಗ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೇವೆ, ಮನಸ್ಸಿಗೆ ತಗೋತೇವೆ. ಆ ಮಗು ಹೇಳ್ತಾನೆ, ನನಗೆ ಗೊತ್ತಿಲ್ಲ, ನಾನು ಏನೋ ಮಾಡ್ತೀನಿ, 4 ತಿಂಗಳು ಚೆನ್ನಾಗಿರ್ತಾನೆ ಗುರುಗಳೇ ಅಂತ. ತಾಯಿ ಜೀವ ಹೊರೆಯಾಗ್ಬಿಟ್ಟಿದ್ದಾನೆ. ಇರ್ಲಿ, ಈ ತರ ಮಾಡ್ಕೊಳ್ಳಿ, ನಮ್ಮ ಮಗುನೇ. ಅವನಂತ ಹೌದು, ನಮ್ಮ ಮಗು ಹತ್ರ ದುಶ್ಚಟ ಆಗ್ಬಿಟ್ಟಿದೆ, ನಿಜವೇ ಹೌದು. ಇರ್ಲಿ, ದುರ್ಬುದ್ಧಿ ಅವನಲ್ವಲ್ಲ, ದುರದ್ದೇಶದವನಲ್ಲವಲ್ಲ, ದುರಾಚಾರಿ ಅಲ್ವಲ್ಲ. ಹೌದು, ಇದೆಲ್ಲ ನೋಡ್ಬೇಕು. ದೇಶದ್ರೋಹಿ ಅಲ್ವಲ್ಲ, ಕುಟುಂಬ ದ್ರೋಹಿ ಅಲ್ವಲ್ಲ, ಮಿತ್ರದ್ರೋಹಿ ಅಲ್ವಲ್ಲ, ಭ್ರಾತೃದ್ರೋಹಿ ಅಲ್ವಲ್ಲ, ಮಾತೃದ್ರೋಹಿ ಅಲ್ವಲ್ಲ, ಪಿತೃದ್ರೋಹಿ ಅಲ್ವಲ್ಲ. ಇದೆಲ್ಲ ಹಾಕೊಳ್ಳವ. ಇವುಗಳೆಲ್ಲದ್ರಲ್ಲಿ ಇಟ್ಕೊಂಡು ಅವನೇನು ಅವನ ಅಭ್ಯಾಸ ಕಂಟ್ರೋಲ್ಲೆಸ್ ಆಗ್ಬಿಟ್ಟು ಇರೋ ಕೆಲಸನೂ ಬಿಟ್ಟು ಈ ತರ ಕುಡಿದು 15 ದಿನ ಅದೇ ಮತ್ತೆ ಟ್ರಿಗರ್ ಆಗುತ್ತೆ. ರಾಹು ಎಬ್ಬರಿಸ್ತಾನೆ ತಟ್ಸಿ, ಎದ್ದೋಳ ಅಂತ. ನಶೆಯಲ್ಲಿ ಇದೆಯಾ, ಸಾಕು ಎದ್ದೋಳು ಅಂತ. ಆ ನಶೆ ಸಾಕು ಕಣೋ ಅಂತ ಎದ್ದೋಳ್ತಾನೆ. ಮತ್ತೆ ಇನ್ನೊಂದು 4-5 ತಿಂಗಳು ಪುಟ್ಟ ಮಗು. ಹುಡುಗಿ ಮನೆಗೆ ಹೋಗಿದ್ದಾನೆ, ಕುಡಿದ್ಬಿಟ್ಟು ನಾನು ನಿಜ ಹೇಳಬೇಕು, ನನ್ನಲ್ಲಿ ಅಭ್ಯಾಸ ಇದೆ ಅಂತ. ಹುಡುಗಿ ಬೆದರು ಬಿಟ್ಟಿದ್ದಾಳೆ, ಹುಡುಗಿ ಮನೆಯವರು ಬೆದರು ಬಿಟ್ಟಿದ್ದಾರೆ. ಬೇಡವೇ ಬೇಡ ಸಂಬಂಧ ಅಂತ ಮದುವೆ ಮುರಿದು ಬಿಟ್ಟಿದೆ.
ಎಲ್ಲ ಮಾತುಕತೆ ಆಗಿ ಎಂಗೇಜ್ಮೆಂಟ್ ಆಗಿ ತಾಯಿ ಕಣ್ಣೀರು, ಏನಾಗಲ್ಲ ಸುಮ್ಮನಿರೋ ನಾನ. ನಮ್ಮ ಮನೆ ಮಕ್ಕಳು, ಈಗಿನ ಮಕ್ಕಳು ಹಾಗೆಯೇ ಬೇಗ 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 ದುಡುಕ್ ಬಿಡ್ತಾರೆ, ಬೇಗ ಮನ್ಸಿಗೆ ತಗೋತಾರೆ, ಬೇಗ ಸಪ್ರೆಸ್ಡ್ ಆಗ್ತಾರೆ, ಡಿಪ್ರೆಸ್ಡ್ ಆಗ್ತಾರೆ. ಅಂಥದ್ದು ಇಂಥ ಒಂದು ಕಾಲಾಷ್ಟಮಿ ಬಂದಾಗ ಇದ್ದಿದ್ದು ಸೂಕ್ಷ್ಮವಾಗಿ ಅದಕ್ಕೆ ಯಾವ ದಿನ ತಿಥಿ ನಕ್ಷತ್ರಗಳು, ಅದಕ್ಕೆ ವೈದಿಕತೆಯನ್ನ ನೀವು ತಿಳ್ಕೊಳ್ಳಿ ಅಂತಲೇ ಹೇಳ್ತಿರೋದು, ಬರಬಾರ್ದು ಅಂತ, ಬರ್ಕೂಡ್ದು ಅಂತ ಹೇಳ್ಬಿಟ್ಟು. ಯಾರು ಮಗ, ಯಾರು ಪುತ್ರ, ತಂದೆ ತಾಯಿಗೆ ಹೊರೆಯಾಗದವನು ತನಗೂ ಹೊರೆಯಾಗದವನು. ಕೆಲವರು ಹಿಂಗೆ ಹೊರೆಯಾಗಿ ಕುತ್ಕೋಬಿಟ್ಟಿರ್ತಾರೆ, ಅವ್ರಿಗೆ ನಾವು ದುಡ್ಡು ತಂದು ಹಾಕ್ಬೇಕು. ಮನೇಲಿರೋದು ಮಾರಿ ಇನ್ನೊಂದು ವಾಚಾಮ ಗೋಚರವಾಗಿ ಬೈದು, ನನ್ನ ಜನ್ಮಕ್ಕೆ ನೀನೇನ್ ಮಾಡಿದೆ, ನೀನೇನ್ ಕೊಟ್ಟೆ, ಇಂಥದ್ದಾಗ್ಬಿಟ್ಟಿದೆ ಇವತ್ತು. ತಂದೆ ತಾಯಿಗೆ ಹೊರೆಯಾಗದವನು, ಎದುರು ತಿರುಗದವನು. ಇವತ್ತು ನಾವು ಕೇಳ್ತಿದ್ದೇವೆ, ಆ ಗುರು ಅಸ್ತಂಗತ, ಕೇಳೋಲ್ಲ, ನಿಲ್ಲೋಲ್ಲ, ಆ ಪೇಷನ್ಸ್ ಇಲ್ಲ, ಆ ತಾಳ್ಮೆ ಇಲ್ಲ, ದುಮ್ಮಕ್ ಬಿಡ್ತಾರೆ ನಮ್ಮ ಮಕ್ಕಳು. ಮುಖ್ಯವಾಗಿ ತಂದೆ ತಾಯಿಗೆ ಎದುರು ತಿರುಗ್ತಕ್ಕಂಥದ್ದು ನೋಡಿ. ಮೊನ್ನೆ ಒಂದು 6 ಜನರನ್ನ ಅರೆಸ್ಟ್ ಮಾಡ್ತಾರೆ ಆನೇಕಲ್ ಜಿಗಣಿ ಪೊಲೀಸರು. ಎಲ್ಲ 18 ವಯಸ್ಸಿನವರೇ, 18, 19. ಅದರಲ್ಲಿ ಇನ್ನಿಬ್ರು ಬಾಲಾಪರಾಧಿಗಳು. ಏನ್ ಮಾಡಿದ್ದಾರೆ ಗೊತ್ತಾ? ಒಂದು ಆ್ಯಪ್ ಕ್ರಿಯೇಟ್ ಮಾಡ್ತಾರೆ, ಅದರಲ್ಲಿ ಪ್ರಚೋದನೆ ಮಾಡತಕ್ಕಂಥ ಒಂದು ಫೋಟೋಸು ಇನ್ನೊಂದು ಹಾಕ್ತಾರೆ. ಅದನ್ನ ನೋಡಿ ಇಂಟ್ರೆಸ್ಟ್ ಆಗಿ ಕೆಲವರು ಕಾಂಟ್ಯಾಕ್ಟ್ ಮಾಡಿದೆ, ಹಾಗೆ ಮೆಲ್ಲಿಗೆ ಮಾತಾಡಿ ಅವರನ್ನ ಕರೆದು ಇವ್ರ ಹತ್ರ ಅಲ್ಲೊಂದು ದೇಹ ಭೋಗ ಬಂದ್ರೆ ಹಿಡಿದು ಒಡೆದು ಚೈನ್ ಕಿತ್ಕೊ, ರಿಂಗ್ ಕಿತ್ಕೊ. ಎಷ್ಟು ವಯಸ್ಸಿನವರು ಅನ್ಕೊಂಡಿದ್ದೀರಿ? 18, 19. ಅದರಲ್ಲಿ 2 ಬಾಲಾಪರಾಧಿಗಳು ಪೊಲೀಸರು ಹಿಡ್ಕೊಬಿಟ್ಟಿದ್ದಾರೆ. ಎಂತ ಭೋಗ ಗೋತ್ರ? ಸಲಿಂಗ ಕಾಮ. ಬಂದ್ಬಿಟ್ಟಿದೆ ನಮ್ಮ ದೇಶಕ್ಕೂ. ನಮ್ಮ ದೇಶದಲ್ಲ ಸಂಸ್ಕೃತಿ ಇದು, ನಮ್ಮ ದೇಶದಲ್ಲ ಪ್ರಕೃತಿ. ನಮ್ಮ ದೇಶದ ಪ್ರಕೃತಿಯಲ್ಲಿ ಇದಿಲ್ಲ. ಇಂಥದ್ದೊಂದು ಅಭ್ಯಾಸಗಳು ಬಂದ್ಬಿಟ್ಟಿದೆಪ್ಪ, ಆಶ್ಚರ್ಯ ಅನ್ಸುತ್ತೆ. ನಮ್ಮ ಗುರುಗಳು ಅನುಭವಿಸಿದಾರೆ ಅದನ್ನ. ನಾನು ತುಂಬಾ ಚಿಕ್ಕ ಹುಡುಗ ಇದ್ದಾಗ ಒಂದು 25-28 ವರ್ಷದ ಹಿಂದ್ಗಡೆನೆ ಹೇಳಿದ್ರು, ಹಿಂಗಾಗಿತ್ತು ಕಣೋ, ಮಿಸ್ಬಿಹೇವ್ ಮಾಡಿದ್ರು ಕಣೋ, ಈ ತರ ಅಂತ ಹೇಳ್ಬಿಟ್ಟು. ಗಂಡಸರೇ ಅವತ್ತಿಗದು ಮಿಸ್ಬಿಹೇವ್ ತರ, ಇವತ್ತದು ಕಾಮನ್ ಆಗ್ಬಿಟ್ಟಿದೆ. ನಾಟ್ ಮಿಸ್ಬಿಹೇವ್. ಕೆಲವರು ಜೆನೆಟಿಕ್ಸ್ ಎಲ್ಲ ಆ ಥರದ್ದು ಕೊಟ್ಬಿಟ್ಟಿರುತ್ತೆ, ಬಟ್ ಅದನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಲ್ಲೆಲ್ಲೋ ಕೋರಿಕೆಗಳು, ಇನ್ನೊಂದು. ಈ 18 ವರ್ಷದ ಹುಡುಗರುಗಳು ಯೋಚನೆ ಮಾಡಿ ನೋಡಿ, ಕ್ರೈಮ್ಗೆ ಇನ್ವಾಲ್ವ್ ಆಗ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ಅದು ಈ ರೀತಿ ಕಾಲಾಷ್ಟಮಿ ಅಂದ್ರೆ ಇದೆ, ಕಲಿಯುಗ. ಈ ರೀತಿಯ ವಿಕಾರಗಳು, ಶುಕ್ರ ಕೇತುನ ಹೇಳ್ತಲೇ ಇದೆ, ಒಂಥರ ವಿಚಿತ್ರವಾದಂತಹ ಒಂದು ಕದಲಿಕೆಗಳು ನಡೆಯುತ್ತವೆ ಅನ್ನತಕ್ಕಂಥದ್ದು. ಇನ್ನೂ ಒಬ್ಬ ಆಕೆ 2 ವರ್ಷದಿಂದ ಗಂಡ ಇಲ್ಲ, ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ ಅಂತ ನೋಡಿದ್ರೆ 6 ಅಡಿ ಅಗದು ಮುಚ್ಚಿ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟಿದ್ದಾಳೆ. ಶಿವ, ಎಲ್ಲಿಗೆ ಬಂದ್ಬಿಟ್ಟಿದೆ ಇಷ್ಟು ವಿಕಾರ? ಬೇಡ ನನಗೆ, ಎದ್ದು ಬಂದ್ಬಿಡೋಣ. ಬೇಡ ನನಗೆ, ಎದ್ದು ಎಲ್ಲೋ ಹೊರಟೋಗ್ಬಿಡೋಣ, ನೋಡೋಣ ಆಮೇಲೆ. ಬರೆದು ಬಿಟ್ಟು ಲೆಟ್ರು ನಿನಗೂ ನನಗೂ ಬರಲ್ಲ, ನಾನು ಹೊರಡ್ತಿದ್ದೇನೆ ಕಣೋ, ಥ್ಯಾಂಕ್ ಯು ಕಣೋ, ನಿನ್ ಜೊತೆಲಿ ಇದ್ದಷ್ಟು ದಿನ ಒಳ್ಳೇದೋ ಕೆಟ್ಟದ್ದೋ, ಇದ್ದಷ್ಟು ದಿನ ತಾಯಿ ಜೀವ ನನ್ನನ್ನು ಪೋಷಿಸಿದ್ಯಾ, ಕಾಪಾಡಿದ್ಯಾ, ರಕ್ಷಿಸಿದ್ಯಾ, ಊಟ ಇಟ್ಟಿದ್ಯಾ, ಎಲ್ಲ ಅಲ್ಲೊಂದು ಜಗಳ ಮಾಡಿದ್ಯಾ, ವಾಟ್ ಎವರ್ ಬರೆದು ಬಿಟ್ಟು ಇದನ್ನೇ ನೀನು ಲೆಟರ್ ಆಫ್ ಪ್ರೂಫ್ ಸಿಗ್ನೇಚರ್ ಹಾಕಿ ಎಲ್ಲ ನೀಟಾಗಿ ಇಟ್ಬಿಟ್ಟು ಎಲ್ಲೋ ಹೋಗ್ಬಿಡೋಣ. ಕೊಲೆ, ಸುಲಿಗೆ, ಅಯ್ಯೋ ರಾಮಚಂದ್ರ. ಕುಡುದ ನಶೆಯಲ್ಲೇ 11 ತಿಂಗಳು ಮಗುವನ್ನು ಸಾಯಿಸೋದು ಹೇಳ್ತಲೇ ಇದೆ. ಬಹುದೊಡ್ಡ ವಿಕಾರಗಳು ಶುರುವಾಗ್ತವೆ ಇನ್ಮೇಲೆ. ಶನಿ ವಕ್ರ ಇನ್ನು ಬದಲಾಗಿಬಿಡ್ತು, ಕಲಿಯುಗ ಪ್ರವೇಶ ಆಗಿಬಿಡ್ತು ಪೂರ್ತಿಯಾಗಿ. ಮಕ್ಕಳೇ, ಕಲಿಪುರುಷ ಬಂದ್ಬಿಟ್ಟ. ಪ್ರತಿಯೊಬ್ಬರಲ್ಲೂ ನಿಮಗೆಲ್ಲ ಅಡಿಕೆಯಷ್ಟು ಅಂತ ಹೇಳಿದ್ರೆ ನನಗೆ ಆನೆಯಷ್ಟು ವಿಕಾರಗಳು ಬರ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಇದು ಸತ್ಯ. ನಿಮಗೊಂದು ಅಡಿಕೆ ಕೂಡ ಇಲ್ಲ, ಒಂದು ಅಕ್ಕಿ ಕಾಳಷ್ಟು. ನಮಗೆಲ್ಲ ಆನೆಯಷ್ಟು ಲೆಕ್ಕ ಹಾಕೊಳ್ಳಿ. ಗಜಪ್ರಸವ ಅಂತ ಅಳ್ತವ. ಅಂಥದ್ದೊಂದು ವಿಕಾರಗಳು ಮನುಷ್ಯನಲ್ಲಿ ತಾಂಡವವಾಡತಕ್ಕಂಥದ್ದು. ಅದಕ್ಕೆ ಗುರುಗಳು ಯಾರು ಪುತ್ರ, ಯಾರು ಮಗ,
ಯಾರು ಪುತ್ರಿ, ಯಾರು ಮಗಳು ಅನ್ನೋದನ್ನ ವಿಶ್ಲೇಷಣೆಯಾಗಿ ನನ್ಗೆ ಹೇಳಿದ್ದನ್ನು ನಿಮ್ಗೆ ಇವತ್ತು ಹೇಳ್ತಿರೋದು. ತಂದೆ ತಾಯಿಗೆ ಎದುರು ತಿರುಗದವರು, ಸತ್ತ ನಂತರವೂ ನಮ್ಮ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥವ್ರು. ಎತ್ತವ್ರು ತೀರ್ಕೊಂಡ್ಮೇಲೂ ಅವ್ರದ್ದು ಕೆಲವೊಂದು ಪೂಜೆಗಳಿರುತ್ತೆ, ಹಿರಿಯರದ್ದು ಸೇವೆಗಳಿರುತ್ತೆ, ಕಾರ್ಯಗಳಿರುತ್ತೆ, ಮನೆ ಪೂಜೆ ಇರುತ್ತೆ, ಗೃಹ ಪೂಜೆ ಇರುತ್ತೆ. ಒಂದ್ ಮನೇಲಿ ಅಕ್ಕ ತಂಗಿರ್ ಕರೆದು ಅವರು ನಾವಿರೋವಾಗ್ಲೇ ಹೆಣ್ಮಕ್ಳನ್ನ ಕರೆದು ಒಂದು ಅರ್ಶಿನ ಕುಂಕುಮನೋ ಒಂದು ಗೌರಿ ಪೂಜೆಗೆ ಬರ್ತಿದೆ ಅಲ್ವಾ, ವರಮಹಾಲಕ್ಷ್ಮಿ ಪೂಜೆ ಬರ್ತಿದೆ ಅಲ್ವಾ. ಇಂಥದ್ದಿರ್ಬೇಕಾದ್ರೆ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗತಕ್ಕಂತ ಆ ದಾನ, ಯಾರಿಗೋ ಕರೆದು ಒಂದು ಹಬ್ಬ ಹರಿದಿನಕ್ಕಂತ ಒಂದು ದಾನ ಧರ್ಮ ಅಂತ ಹೇಳ್ಬಿಟ್ಟು ಮಾಡ್ತಿದ್ರು ನಮ್ಮ ಹಿರಿಯರು. ಅದನ್ನ ಚಾಚೂ ತಪ್ಪದೆ ನಮ್ಮ ಹಿರಿಯರು ಬದುಕಿರೋ ಅಷ್ಟು ದಿನ ಅವ್ರ ಹಿರಿಯರನ್ನ ನೆನೆಸ್ಕೊಂಡು ಪಿತೃ ಕಾರ್ಯಗಳನ್ನ ಮಾಡೋದು, ದೇವ ಕಾರ್ಯಗಳನ್ನ ಮಾಡೋದು, ದಾನ ಕಾರ್ಯಗಳನ್ನ ಮಾಡೋದು, ಕನ್ಯಾ ಪೂಜೆ ಮಾಡೋದು, ಕನ್ಯಾದಾನ ಮಾಡೋದು, ಈ ತರದ ಎಷ್ಟೋ ಕಾರ್ಯಗಳು. ನಾವು ಸತ್ತ ನಂತರವೂ ಆ ಪದ್ಧತಿಗಳನ್ನ ಮರೆಯದೆ ಮುಂದುವರ್ಸ್ಕೊಂಡು ಬರ್ತಕ್ಕಂಥವ್ರು. ಇವತ್ತಿಗೂ ನಾವು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದು, ಅಕ್ಕಯ್ಯಮ್ಮನ ಬೆಟ್ಟ ಕಣೋ, ಅಲ್ಲೊಂದು ಪೂಜೆ ಮಾಡ್ಕೋಬೇಕು, ಅಮ್ಮನವ್ರದ್ದು ಇಲ್ಲೇ ಇದೆ. ತುಂಬಾ ವಿಶೇಷ ಮಕ್ಕಳೇ, ಅಕ್ಕಯ್ಯಮ್ಮನ ಬೆಟ್ಟ ಅಂತ ಹುಡುಕ್ ನೋಡಿ, ತುಂಬಾ ಅದ್ಭುತ. ಏರ್ಪೋರ್ಟ್ ರೋಡಲ್ಲಿ ಬರುತ್ತೆ, ಬಾಗ್ಲೂರು ದಾಟದ ಮೇಲೆ ಹೆಚ್ಚು ಕಡಿಮೆ ಬಾಗಲೂರು, ಕಣ್ಣೂರು ಅನ್ನತಕ್ಕಂಥ ಒಂದು ಪ್ರಾಂತ್ಯ ದಾಟದ ಮೇಲೆ ಬರುತ್ತೆ ಒಂದು ಪುಟ್ಟ ಬೆಟ್ಟ. ಅಲ್ಲಿ ನಡ್ಕೊಂಡು ಹೋಗಿ ನಾವು ಒಂದು ಪೂಜೆ ಮಾಡ್ಕೊಂಡು ಬರ್ತೇವೆ. ಪ್ರತಿ ಯುಗಾದಿಗೆ ಮೊದಲು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೇವೆ. ಹಾಗೆಯೇ ಇದು ನಮ್ಮ ಮನೆ ದೇವ್ರ ಕಣೋ, ಚಿಕ್ಕ ತಿರುಪತಿ ಕ್ಷೇತ್ರ. ಇದು ನಮ್ಮ ಅಜ್ಜಯ ಕ್ಷೇತ್ರ ಕಣೋ, ಕೈವಾರ ಕ್ಷೇತ್ರ. ಇದು ನಮ್ಮ ಗ್ರಾಮದೇವಿ ಕಣೋ, ನನ್ನ ಜ್ಞಾನ ಗಂಗಮ್ಮ ಕ್ಷೇತ್ರ. ಅವತ್ತು ಮಿಸ್ ಮಾಡ್ಬಾರ್ದಪ್ಪ. ದಸರಾಗಿ ಇಲ್ಲಿರ್ಬೇಕು, ವರ್ಷಕ್ಕೊಮ್ಮೆ ಅಜ್ಜಾರ್ ಕ್ಷೇತ್ರಕ್ಕೆ ಹೋಗ್ಬೇಕು, ವರ್ಷಕ್ಕೊಮ್ಮೆ ಚಿಕ್ಕ ತಿರುಪತಿಗೆ ಹೋಗಿ ಒಂದು ಸೇವೆ ಮಾಡ್ಕೊಂಡು ಬರ್ಬೇಕು, ವರ್ಷಕ್ಕೊಮ್ಮೆ ಅಕ್ಕಯ್ಯಮ್ಮನ ಸೇವೆ ಮಾಡ್ಕೊಂಡು ಬರ್ಬೇಕು, ನಾಗರ ಪಂಚಮಿಗೆ ಇಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕು. ಈ ತರದೆಲ್ಲ ಷಷ್ಠಿ ಪೂಜೆ ಏನೇನೋ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಏನೇ ಇರ್ಲಿ ನಮ್ಮ ಮನೆತನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ದೊಡ್ಡದು. ಹೆಣ್ಮಕ್ಳಿಗೆಲ್ಲ ಕರೆದು ಏನೋ ಒಂದು ಕೊಡ್ಬೇಕು, ಗೌರಿ ಪೂಜೆಗೆ ಏನಾದ್ರು ಕೊಡ್ಬೇಕು, ಈ ರೀತಿದು. ಸಂಕ್ರಾಂತಿಗೆ ಅನ್ನದಾನ ಮಾಡಬೇಕು. ತುಂಬಾ ಈ ತರದ್ದು ಒಂದು 108 ಪದ್ಧತಿಗಳು ಹೇಳ್ಕೊಟ್ಟಿದ್ದಾರೆ. ಅದ್ರಲ್ಲಿ ಎಷ್ಟು ನನ್ನ ಮಟ್ಟಕ್ಕೆ ಏನ್ ಗೊತ್ತಿದೆಯೋ ನನ್ನ ಆಕೆಗೆ ಚೆನ್ನಾಗಿ ಆರಿದು ಕುಡಿಸ್ಬಿಟ್ಟಿದ್ದಾರೆ. ಮಾಡ್ತಾಳೆ ತಾಯಿ ಜೀವ, ಅವಳು ಮಟ್ಟಕ್ಕೆ ಮಾಡ್ತಾಳೆ. ಯಾರೇನಾದ್ರೂ ಅಂದ್ಕೊಳ್ಳದೆ ಇರ್ಲಿ ಮಾಡ್ತಾಳೆ. ಪುಣ್ಯಾತ್ಕಿ, ನಾನು ಯಾವ ಜನ್ಮದ ಪುಣ್ಯನೋ ಏನು. ಅದನ್ನೇ ಹೇಳ್ತಾರೆ ಗುರುಗಳು. ಸತ್ತ ನಂತರವೂ ನಮ್ಮ ಕಾರ್ಯಗಳನ್ನ ಸಂಸ್ಕಾರಗಳನ್ನ ಮುಂದುವರಿಸಿಕೊಂಡು ಹೋಗುವನೇ ಪುತ್ರನಾಗುತ್ತಾನೆ. ಪುತ್ರ, ಮಗ ಬೇರೆ, ನೆನ್ಪಿಟ್ಕೊಳ್ಳಿ. ಮಗಳು ಬೇರೆ, ಪುತ್ರಿ ಬೇರೆ. ನನ್ನ ಪುತ್ರಿಯಪ್ಪ. ನಮ್ಮ ಧರ್ಮಕ್ಕೆ ಸಾಕ್ಷಿಭೂತವಾಗಿ ನಿಂತಿರತಕ್ಕಂಥವರೇ ನಮ್ಮ ಪುತ್ರ ಪುತ್ರಿ. ಯಾವತ್ತು ತಂದೆಗೆ ಹೊರೆಯಾಗಿಲ್ಲ, ಕುಟುಂಬಕ್ಕೆ ಹೊರೆಯಾಗಿಲ್ಲ, ತಮಗೂ ಹೊರೆಯಾಗಿಲ್ಲ, ಸಮಾಜಕ್ಕೆ ಹೊರೆಯಾಗಿಲ್ಲ, ವ್ಯವಸ್ಥೆಗೆ ಹೊರೆಯಾಗಿಲ್ಲ, ಎದುರು ತಿರುಗಿ ಬಿದ್ದಿಲ್ಲ, ಈ ಸಂಸ್ಕಾರಗಳನ್ನ ನಿಲ್ಲಿಸಲಿಲ್ಲ. ಅಂಥವರನ್ನೇ ನಾವು ಪುತ್ರ ಅಂತ ಹೇಳೋದು. ನಾನು ಪುಣ್ಯಾತ್ಮಪ್ಪ, ನಿಜವಾಗ್ಲೂ ಹೇಳ್ತೇನೆ, ತುಂಬಾ ಪುಣ್ಯಾತ್ಮ ನಾನು. ನಿಮ್ಮಂಥವರ ಒಂದು ಪ್ರೀತಿ ಪಡೆದಿದ್ದೇನೆ, ಅದಿದೆ. ನನ್ನ ಮಕ್ಕಳು ಅಷ್ಟೇ, ನನ್ನ ಕುಟುಂಬದ ಮಕ್ಕಳು. ಅಂಥದ್ದೊಂದು ಇವತ್ತಿಗೂ ನನ್ನ ತಮ್ಮ, ನನ್ನ ಕುಟುಂಬ ಒಂದು ಸಣ್ಣ ಗದರುವಿಕೆ. ನಮ್ಮಣ್ಣ ಏನೋ ಇದು ಅಂದ್ರೂ ಕೂಡ ಆಯ್ತು ಬಿಡಪ್ಪ, ನೀನು ಹೇಳಿದ್ರೆ ಕರೆಕ್ಟ್ ಇರುತ್ತೆ. ತುಂಬ ದೊಡ್ಡ ಕುಟುಂಬ. ಆ ಒಂದು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದೆ. ನಾವು ಮಾಡ್ಕೊಂಡು ಹೋಗೋಣ ಕಣ್ರು, ಒಗ್ಗಟ್ಟಾಗಿರೋಣ ಕಣ್ರು. ಏನ್ ದೇವ್ರು ಕೊಡ್ತಾನೆ ಅವ್ನು ಕೊಡ್ತಾನೆ ಕಣ್ರು, ಇರೋದೇನು ಇಲ್ಲ ಅಂತ. ಸೊ ಇನ್ನು ಮೇಲೆ ಆದರೂ ಪುತ್ರ ಅಂದ್ರೆ ಏನು, ಮಗ ಅಂದ್ರೆ ಏನು. ಪುತ್ರ ಅಂದ್ರೆ ದಟ್ ಲೆವೆಲ್, ಮಗ ಅಂದ್ರೆ ಈ ಲೆವೆಲ್, ಪುತ್ರಿ ಅಂದ್ರೆ ಆ ಲೆವೆಲ್. ಇವತ್ತು ನಮ್ಮ ಮನೆಯ ಪ್ರತಿ ಪುತ್ರಿಯು, ಅಯ್ಯೋ ತಾಯಂದ್ರಪ್ಪ, ದ ಡಿವೈನ್ ಸ್ಪಿರಿಟ್, ದಟ್ ಮ್ಯಾಜಿಕಲ್ ಮೂಮೆಂಟ್. ನಮ್ಮನ್ನು ಕಾಪಾಡ್ತಿದ್ದಾರೆ, ರಕ್ಷಿಸ್ತಿದ್ದಾರೆ, ನೋಡ್ಕೋತಿದ್ದಾರೆ, ಎಲ್ಲವನ್ನ ಸಂಭಾಳಿಸ್ತಕ್ಕಂಥದ್ದು. ಇದು ನಿಮಗೊಂದು ನಮಸ್ಕಾರ ಇರಲಿ. ಈ ಒಂದು ಶನಿ ವಕ್ರ ಫಲ ಇವುಗಳ ಬಗ್ಗೆ ಕೂಡ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ.
ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಮಗೆ ಭಾಗವತದಲ್ಲಿ ಅದ್ಭುತವಾಗಿ ಹೇಳ್ತಾರೆ, 7 ರೀತಿಯಲ್ಲಿ ಸಂತಾನವಿರುತ್ತದೆ. 7 ರೀತಿಯ ಸಂತಾನ. ಇವಾಗ ಹೇಳಿದ್ನಲ್ಲ, ಪುತ್ರ ಅಂದ್ರೇನು, ಮಗ ಅಂದ್ರೇನು, ಪುತ್ರಿ ಅಂದ್ರೇನು, ಮಗಳು ಅಂದ್ರೆ ಏನು ಅಂತಕ್ಕಂಥದ್ದು ಹೇಳ್ಕೊಟ್ಟೆ, ಹೌದಲ್ವಾ? ನನ್ನ ಮಗ ರೀ ಅದು ಬೇರೆ, ನನ್ನ ಪುತ್ರ ರೀ ಅದು ತುಂಬ, ನನ್ನ ಮಗಳು ರೀ, ನನ್ನ ಪುತ್ರಿ ರೀ ತುಂಬ ಬೇರೆ. ಅದರನ್ನೇ ಭಾಗವತದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ, 7 ರೀತಿಯ ಸಂತಾನವಿದೆ. ಅದನ್ನು ಹೇಳ್ತಾನೆ ಒಂದೊಂದು ದಿನಗಳಲ್ಲಿ. ಇರಲಿ, ಈ ಒಂದು ಶನಿಯ ವಕ್ರ ಫಲ ಮುಖ್ಯವಾಗಿ ವೃಶ್ಚಿಕ ರಾಶಿಗೆ, ವೃಶ್ಚಿಕ ಲಗ್ನಕ್ಕೆ ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನ ನೋಡೋಣ. ಎಸ್, ಕಾಯ್ತಿದ್ದೀರಿ. ಪಂಚಮ ಶನಿ, ಹೌದು. ಜಾತಕದಲ್ಲಿ ಶನಿಯ ಒಂದು ಬಲ ಇದೆಯಲ್ಲ, ಅವನು ಬಂದು ನೈಸರ್ಗಿಕವಾಗಿ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಕ್ಕಂಥ ನ್ಯಾಯಾಧೀಶ. ನಾವೇನು ತಪ್ಪು ಮಾಡಿದ್ದೀವಿ ಮಕ್ಕಳೇ, ನ್ಯಾಯಾಧೀಶರು ಏನು ಮಾಡ್ತಾರೆ, ಇವನಿಗೆ ಒಂದು 6 ತಿಂಗಳು ಸಾದಾ ಶಿಕ್ಷೆ, ಇಲ್ಲ 7 ವರ್ಷ ಸಾದಾ ಜೈಲು ಶಿಕ್ಷೆ, ಇಲ್ಲ ಕಠಿಣ ಶಿಕ್ಷೆ 14 ವರ್ಷ ಜೀವಾವಧಿಯವರೆಗೂ ಶಿಕ್ಷೆ. ನ್ಯಾಯಾಧೀಶ ನಾವೇನೋ ಮಾಡಿದ್ದೇವೆ, ಕರ್ಮ ಫಲದಾತ. ಕರ್ಮ ಅಂದ್ರೆ ನಾವೇನೋ ಮಾಡಿದ್ದೇವೆ, ಶುಭ ಕರ್ಮ, ಅಶುಭ ಕರ್ಮ, ನಮ್ಮ ಬುದ್ಧಿಗೆ ತೋಚದಕ್ಕೆ ಮಾಡಿರ್ತೇವೆ. ನಮಗ್ ಬುದ್ಧಿ ಹೇಗೆ ತೋಚುತ್ತೆ? ನಮ್ಗೊಂದು ಉದಾಹರಣೆ ಹೇಳ್ತಾನೆ. ಒಂದು ಪಾತ್ರೆ ತುಂಬಾ ಪಾಯಸ ಕೊಟ್ಬಿಟ್ಟಿದ್ದಾನೆ ಭಗವಂತ, ನಮ್ಮ ಬುದ್ಧಿ ಪ್ರಚೋದಯ, ಅದಕ್ಕೆ ಕರ್ಮ ಹೇಳುತ್ತೆ ಪಾಯಸ ಇದೆ ನೋಡು ಅಂತ, ಪಾತ್ರೆ ಸಮೇತ ತಗೊಂಡು ಓಡೋಗ್ಬಿಡೋದು. ಯಾರಿಗೂ ಕೊಡದೆ ಭಗವಂತ ಕೊಟ್ಟಿದ್ದಾನೆ, ಕೊಟ್ಟು ಪರೀಕ್ಷಿಸ್ತಾನೆ ನಮ್ಗೆ. ಬಂಗಾಳದ ಪಾತ್ರೆ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಕಡು ಬಡತನ, ನನಗ್ ಮಾತ್ರ ಬಂಗಾಳದ ಪಾತ್ರೆ ತುಂಬಾ ಪಾಯಸ. ಏನು ರಾಜಾದಿ ರಾಜ, ರಾಜಮಾರ್ಥಾಂಡ, ರಾಜಗಂಭೀರ, ರಾಜಕುಲೋತ್ತಂಗ, ಇದೆಲ್ಲ ಡೈಲಾಗುಗಳು ನಮ್ಗೆ ಬಂದ್ಬಿಡ್ತು. ನಮ್ಮವನ್ನ ದೂರ ಹಾಕ್ಬಿಟ್ವಿ, ಮಿತ್ರರನ್ನ ದೂರ ಮಾಡಿಬಿಟ್ವಿ. ये कलयुग पैसे के हिसाब से बात करता है, पैसे के हिसाब से बात करता है. ಅಧಿಕಾರ ಇದ್ದವನ ಸುತ್ತ ಇಲ್ಲ ಅಂದೆ, ದುಡ್ಡಿಲ್ಲ, ಇಲ್ಲ, ನಿಜವೇ. ಹಾಗಂತ ಹೇಳ್ಬಿಟ್ಟು ಭಗವಂತ ಕೊಟ್ಟ ಅಲ್ವಾ, ಒಳ್ಳೇದು ಮಾಡ್ಬೇಕು. ನನ್ನ ನಂಬ್ಕೊಂಡು ನನ್ನ 4 ಜನ ಇದ್ದಾರೆ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇದ್ದಾರೆ. ಏನೋ ಒಂದಷ್ಟು ತಗೊಳ್ಳೋಣ, ಒಂದು ಕಾಲು ಭಾಗ ತಗೊಳ್ಳೋಣ, ಮಿಕ್ಕಿದ್ದು ಹಂಚೋಣ. ಒಂದು 10 kg ಬಂಗಾರ ಕೊಟ್ಬಿಟ್ಟಿದ್ದಾನೆ ಪಾತ್ರೆ, ಸರಿ ಒಂದು 2 kg ಇಟ್ಕೋಣ, ಇನ್ನು 8 kg ಬೇಡ, 3 kg ಇಟ್ಕೋಣ, 7 kg ತಗೊಂಡು ಹಂಚೋಣ ನನ್ನ ಮನೆಯವ್ರಿಗೆ. ಯಾರೋ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ, ಅವನಿಗೂ ಒಂಚೂರು ಕಷ್ಟದಲ್ಲಿದ್ದಾನೆ, ನೋಡೋಣ ಅಪಾತ್ರ ದಾನ ಮಾಡದ ಹಾಗೆ. ಇಲ್ಲ ಯಾವಾಗ್ಲೂ ಇದು ನಂದೇ, ಏನೂ ಇಲ್ಲ, ಚಿಪ್ಪು ಕೂಡ ತಗೊಂಡೋಗಲ್ಲ ನಾವು, ಚಿಪ್ಪು ರೂಪಾಯಿ ಕೂಡ ತಗೊಂಡೋಗಲ್ಲ. ಅಂದ್ರೆ ಆ ಬುದ್ಧಿ ದೇವರು ಪರೀಕ್ಷಿಸ್ತಾನೆ. ಸರಿ, ಇನ್ನೊಂದು ಬುದ್ಧಿ ಕೊಡ್ತಾನೆ. ಬಂಗಾಳದ ಪಾತ್ರೆ ತುಂಬಾ ಪಾಯಸ,
ದೋಚ್ಕೊಳ್ಳೋ, ಇನ್ನೂ ಬಿಡ್ಬೇಡ, ಅಧಿಕಾರ ಬಂದಿದೆ ಇನ್ನೊಂದೆಲ್ಲ ಕಿತ್ಕೊಳ್ಳೋದು. ಅಣ್ಣ ತಮ್ಮಂದಿರು ಅಂದ್ರೆ ಸುತ್ತಮುತ್ತಲಿರೋರ್ದೆಲ್ಲ ಕಿತ್ಕೊಳ್ಳೋದು, ಕಬ್ಜಾ ಮಾಡೋದು. ದೇವ್ರು ಕೊಟ್ಟಿರೋದು ನಿನಗೆ ಏನಕ್ಕೆ, ಇದನ್ನ ಒಳ್ಳೇದಕ್ಕೆ ಉಪಯೋಗಿಸು ಅಂದ್ರೆ ಅದೇ ಶಕ್ತಿನ ತಗೊಂಡು ಕಬ್ಜಾ ಮಾಡೋದು. ಅಕ್ಕಪಕ್ಕದವ್ರ ಜಮೀನು ಬೇಲಿಗಳು ಹಾಕೋದು, ಅಣ್ಣ ತಮ್ಮಂದಿರಿಗೆ ರಸ್ತೆ ಬಿಡಲ್ಲ ಅನ್ನೋದು, ಅಕ್ಕ ತಂಗಿರಿಗೆ ಹಂಚಲ್ಲ ಅನ್ನೋದು. ಇದಕ್ಕೆ ಆ ಕರ್ಮಫಲದ ಆತ ಕಾಯ್ತಿರ್ತಾನೆ. ಅದುವೇ ಜನ್ಮ ಶನಿ. ಮೊಟ್ಟ ಮೊದಲನೇದಾಗಿ ಜನ್ಮ ಶನಿ, 7.5 ಅಂತೀವಲ್ವಾ, ಕೆಲವರು ಹುಟ್ಟುವಾಗಲೇ 7.5 ಹುಟ್ಟು ಬಿಟ್ಟಿರ್ತಾರೆ. ಜನ್ಮಭಾವ ಒಂದು. 2ನೇ ಮನೆ ಶನಿ, ಅದಕ್ಕೆ ಮೀರಿದ್ದು ಇವನು 15% ಅಂದ್ರೆ ಅವನು 30% ಭಾರ. ಅದರ ಮೇಲೆ ಭಾರ 4ನೇ ಮನೆ ಶನಿ, ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ. ಡನ್. ಅದಕ್ಕೆ ಮೇಲೆ ಭಾರ ಪಂಚಮ ಶನಿ ಅಂತವೆ. ಅದಕ್ಕೆ ಮೇಲೆ ಭಾರ ಸಪ್ತಮ ಶನಿ, ಗಂಡ ಶನಿ ಅಂತ ಹೇಳ್ತಾರೆ. ಅದಕ್ಕೆ ಮೇಲೆ ಭಾರ ಅಷ್ಟಮ ಶನಿ ಅಂತ ಹೇಳ್ತಾರೆ. ಅಲ್ಲೊಂದು ಪರೀಕ್ಷೆಗಳು ಅಷ್ಟೇ, ನಾವೇನೇನೋ ಮಾಡಿರ್ತೀವಿ, ಆ ಕರ್ಮ ಫಲದಾತ ಅದನ್ನ ಹೊತ್ಕೊಂಡು ಬಂದಿರ್ತಾರೆ. ಯಾರ್ದೋ ಕಿತ್ತೋ ಬೆಸ್ತೋ ಇನ್ನೊಂದು, ನನಗೆ ಯಾಕೆ ಕಷ್ಟ ಕಸ್ತಿದ್ದೀವಿ, ನನಗೆ ಯಾಕೆ ಭಾರ ಕಸ್ತಿದ್ದೀವಿ, ನನಗೆ ಯಾಕೆ ಈ ಥರ ಮಾಡ್ದ ತಿಂದು ಬಿಟ್ಟಿದ್ದೀವಿ. ಸೊ ಈ ಥರ ಬಾಚ್ಕೊಬಿಟ್ಟಿದ್ದಾವೆ. ಸೊ ನೀನು ಅನುಭವಿಸು. ಈ ಥರದ್ದಿರತಕ್ಕಂಥದ್ದು ಇರುತ್ತೆ. ಸೊ ಅಂಥದ್ದು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಪರಮಾತ್ಮ ಶನೇಶ್ವರ ಪಂಚಮ ಶನಿಯಾಗಿ ನಿಂತು ಬಿಟ್ಟಿದ್ದಾನೆ. ಪಂಚಮ ಶನಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟೇ ಯೋಗ್ಯತಾ ಶಕ್ತಿ ಬಲಗಳಿದ್ದರೂ ತಟಸ್ಥ, ಅರ್ಧ ಬಲ, ಅರ್ಧರಥ, ಕರ್ಣಂತರ, ರಾಂಗ್ ಪರ್ಸನ್, ಮೂರ್ಖರ ಜೊತೆ ಕುತ್ಕೋಬಿಟ್ಟಿರ್ತೀರಿ. ಪಂಚಮ ಶನಿ ಬಂದು ಪಂಚಮ ಸ್ಥಾನ ಬಂದು ಪೂರ್ವ ಪುಣ್ಯ ಸ್ಥಾನ, ಹಿಂದಿನ ಜನ್ಮದ ಒಂದು ಪುಣ್ಯ. ಅಲ್ಲಿ ಶನಿ ಬಂದು ನಿಂತಾಗ ಏನಾಗುತ್ತೆ, ನಿಮ್ ಜೊತೆ ನಿಂತ್ಕೊಳ್ಳೋರೆಲ್ಲ ಮೂರ್ಖರು, ಅರ್ಧ ಬೆಂದವರು, ತರಲೆಗಳು, ಮೂರ್ಖರು, ಶತಮೂರ್ಖರು, ಮಿಸ್ಗೈಡ್ ಮಾಡೋರು, ಇಲ್ಲ ಏನಕ್ಕೂ ಪ್ರಯೋಜನ ಇಲ್ಲ. ದೇ ಆರ್ ಜಸ್ಟ್ ದೇರ್ ಅಷ್ಟೇ. ಇನ್ನು ನೀವು ದುಡಿದು ಅವ್ರಿಗೆ ಕೊಡೋದು. ಕರ್ಣನನ್ನ ನೆಚ್ಕೊಂಡು ದುರ್ಯೋಧನ ಮಹಾಭಾರತ ಯುದ್ಧ ಶುರು ಮಾಡಿದ ಹಾಗೆ. ರಾಂಗ್ ಪೀಪಲ್ ಅವ್ನ ಸರೌಂಡಿಂಗ್ ಎಲ್ಲ ಇದ್ದಿದ್ದು, ಹೆತ್ತ ತಾಯಿಯೇ ರಾಂಗ್ ಆಗ್ಬಿಡ್ತಲ್ಲಪ್ಪ. ಪೂರ್ವಜನ್ಮ ಕರ್ಮ ಬಿಡ್ಲಿಲ್ಲ ಕರ್ಣನಿಗೆ. ಸೊ ಯು ಆರ್ ಬಿನ್ ನಾಕ್ಡ್ ಇಟ್ ಔಟ್. ಹುಡ್ಕೊಂಡು ಬಂದು ಎತ್ತ ತಾಯಿ ಬಿಟ್ಲು, ತಂದೆ ಬಿಟ್ಟ, ಎಲ್ಲೋ ಯಾರಿಗೋ ಸಿಗ್ದ, ಅಲ್ಲೆಲ್ಲೋ ಬೆಳೆದ, ಮತ್ ಬಂದ, ಇಂಥ ಮೂರ್ಖರ ಜೊತೆಲಿ ಸೇರ್ಕೊಂಡ. ಅವನಲ್ಲಿದ್ದಂಥ ಯೋಗ್ಯತೆ, ಶಕ್ತಿ, ಸಾಮರ್ಥ್ಯ ಎಲ್ಲಿರಬೇಕಾದವನು. ಪಂಚಮ ಶನಿ ಅಂದ್ರೆ ಹಾಗೆ. ಸೊ ನಿಮ್ ಸುತ್ತಮುತ್ತಲು ಕೆಲವು ಮೂರ್ಖರುಗಳು, ಅರ್ಧ ಬೆಂದವರು, ಮನ್ಸಿಗೆ ಗಾಯ, ಹೇಳೋ ಆಗಿಲ್ಲ, ಇರೋ ಆಗಿಲ್ಲ, ಕಕ್ಕೋ ಆಗಿಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸಗಳಾಗಿ ನಿಂತಿದೆ, ಒತ್ತಾಡ್ತಿದ್ದೀರಿ ಲಾಸ್ಟ್. ಅದರಲ್ಲೂ ಬೇರೆ ಗುರು ಅಷ್ಟಮ ಆಯ್ತು. ಈಗ ಗುರು ಭಾಗ್ಯಕ್ಕೆ ಬಂದ್ರು ಕೂಡ ಪಂಚಮ ಶನಿ ಅಲ್ಲೊಂದು ಕದಲಿಕೆ. ಈಗ ಶನಿ ವಕ್ರನಾಗಿರತಕ್ಕಂಥ ಒಂದು ವಿಶೇಷತೆ ಇದೆಯಲ್ಲ, ಅನ್ನ ಬ್ಯೂಟಿಫುಲ್ ಕಾಂಬಿನೇಷನ್ ನಡೀತಕ್ಕಂಥದ್ದು ಆಗುತ್ತೆ ಮಕ್ಕಳ. ಫ್ಯಾಂಟಾಸ್ಟಿಕ್. ಪಂಚಮ ಶನಿ ಬಿಡುಗಡೆ ಅದು ಈ ಒಂದು 137 ದಿನ. ಅದರಲ್ಲಿ ನೋಡಿ ಒಂದು ತಮಾಷೆ ನಡೆಯುತ್ತೆ. ಈ ಒಂದು ಡಿಸೆಂಬರ್ 5ಕ್ಕೆ ರಾಹು ನಿಮ್ಮ 4ನೇ ಮನೆಯಿಂದ ಆ ಇಲ್ಯೂಷನ್ ಕಾರಕ, ಮಾಯಾಕಾರಕ, ಪೂರ್ವಜನ್ಮದ ಒಂದು ದೋಷ ಏನ್ ಮಾಡಿದ್ವಿ ಈ ಜನ್ಮಕ್ಕೆ ಅದು ಅಂಟ್ಕೊಂಡು ಬಂದಿರುತ್ತೆ. ಅದುವೇ ರಾಹು ಕೇತುಗಳು. ಗುರು ಚಾಂಡಾಳ, ಚಂಡಮುಂಡ ಅಂತ ಹೇಳ್ತಾರೆ. ರಾಹುವನ್ನ ಚಂಡ, ಮುಂಡ ಅಂತ ಹೇಳ್ಬಿಟ್ಟು ಕೇತು. ಆ ಚಂಡನ ಜೊತೆ ಗುರು ಏನಾದ್ರೂ ಚಂಡನನ್ನ ನೋಡಿದಾಗ ದೋಷ ಹೋಗುತ್ತೆ. ಚಂಡನ ಜೊತೆ ಗುರು ಸೇರಿದಾಗ ಗುರು ಚಾಂಡಾಳ ದೋಷ ಆಗುತ್ತೆ. ಚಂಡ ಅಂದ್ರೆ ತಲೆ, ರಾಹು. ಮುಂಡ ಅಂದ್ರೆ ಕೇತು, ಚಂಡಮುಂಡರು ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಚಾಂಡಾಳ, ಚಂಡ, ಚಂಡಿ, ಅದಕ್ಕೆ ಚಂಡಿಕಾ ಪೂಜೆ, ದುರ್ಗಿ ಪೂಜೆ ರಾಹು ಪ್ರಭಾವಕ್ಕೆ ಅಂತಕ್ಕಂಥದ್ದು. ಸೊ 4ನೇ ಮನೆ ಲಾಕ್ ಆಗಿರೋದು 3ನೇ ಮನೆ ಕದಲಿಕೆ ಆಗ್ತಿದೆ. ಗುರು ನೋಡಿ ವಿಶೇಷವಾಗಿ ಆ ಸಂದರ್ಭದಲ್ಲಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಅದ್ಭುತವಾಗಿ ಕುಳಿತಿರ್ತಕ್ಕಂಥದ್ದು ಗುರು ಪುಷ್ಯಾಮೃತ ಯೋಗ, ಮಹಾಯೋಗ ಅನ್ನತಕ್ಕಂಥದ್ದು. ಆತನ ಒಂದು ದೃಷ್ಟಿ ಪಂಚಮದ ಮೇಲೆ ಬೀಳುತ್ತೆ. ಶನಿ ವಕ್ರನಾಗಿ ಹಿಂದಕ್ಕೆ ಜರುಗಿಬಿಟ್ಟಿದ್ದಾನೆ. ದಟ್ ಇಸ್ ದ ಬ್ಯೂಟಿಫುಲ್ ಟೈಮ್
ವಿಲ್ ಹ್ಯಾವ್ ಎ ವಂಡರ್ಫುಲ್ ಜರ್ನಿ. ಅದರಲ್ಲೂ ನಿಮಗೆ ಶತ್ರುಗ್ರಹವಾಗಿರತಕ್ಕಂಥ ಬಾಧೆ ಕೊಡತಕ್ಕಂಥವನು ಶುಕ್ರ ಅಸ್ತಂಗತನಾಗಿ ಕೇತುವಿನ ಜೊತೆಯಲ್ಲಿ ದಿಗ್ಬಲಿಯಾಗಿ ಕುಳಿತು ಬಿಟ್ಟಿದ್ದಾನೆ. ದಟ್ ಇಸ್ ಒನ್ ಮೋರ್ ಬ್ಯೂಟಿಫುಲ್ ಆಗತಕ್ಕಂಥ ಒಂದು ಯೋಗ. ಅಧಿಕಾರವಿಲ್ಲದವರಿಗೆ ಅಧಿಕಾರ ಯೋಗ ಬರುತ್ತೆ, ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ. ಶನಿ ವಕ್ರ ಬುಧನ್ ಸಾರದಲ್ಲಿ. ಸೊ 2ನೇ ಮದುವೆ, 2ನೇ ಬದುಕು, 2ನೇ ಜೀವನ, ಪಂಚಮ ಸ್ಥಾನ ಅಲ್ವಾ, ಪೂರ್ವ ಪುಣ್ಯ ಸ್ಥಾನ, ಪುತ್ರ ಸ್ಥಾನ, ಗೌರವ ಸ್ಥಾನ, ಸನ್ಮಾನ ಸ್ಥಾನ, ಲಕ್ಷ್ಮೀ ಸ್ಥಾನ. ನೆನಪಿಟ್ಟುಕೊಳ್ಳಿ, ನಿಮ್ಗೆ ಫಿಕ್ಸ್ಡ್ ಇನ್ಕಮ್ ಇದೆ, ಫ್ಲೋಟಿಂಗ್ ತರ ಆಗ್ತಿಲ್ಲ. ಏನೋ ಬರ್ತಿದೆ, ಏನೋ ಇದೆ, ಬಟ್ ಬರೀ ಖರ್ಚು, ಏನೋ ಭಯ ಹೆಂಗಿರುತ್ತಂತ. ಅಂತ ಒಂದು ಶನಿ ವಕ್ರ ಆಗಿರೋದನ್ನ ನಾವು ಫ್ಲೋಟಿಂಗ್ ಮನಿ ವಿಲ್ ಸ್ಟಾರ್ಟ್. ಇಷ್ಟು ದಿನ ಏನು ದೊಡ್ಡದಾಗಿ ಬಿತ್ತನೆ ಮಾಡಿ ಹಾಕಿಂಗೇ ಕಾಯ್ತಿದ್ರಲ್ವಾ, ನಿಮ್ಮ ಹೆಸರು ಕೀರ್ತಿ ಅದೆಲ್ಲ ಕಾಯ್ತಾ ಬಂದಿದ್ದು ಈಗ ಮಾಗಿ ನಿಮ್ಮ ತಟ್ಟೆಗೆ ಕೊಡ್ತಕ್ಕಂಥದ್ದಾಗುತ್ತೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ವಕ್ರನಾಗಿ ಆ ಮನೆಯನ್ನು ಗುರುವೇ ನೋಡುತ್ತಿರುವುದರಿಂದ, ಗುರುವಿನ ಜೊತೆ ಸೂರ್ಯ ದಶಮಾಧಿಪತಿ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು. ಆ ಸೂರ್ಯ ಕೂಡ ಪುಷ್ಯ ನಕ್ಷತ್ರ ಸಾರದಲ್ಲಿ ಫಿಕ್ಸ್ಡ್. ಸೂಪರ್. ಗುರು ಪುಷ್ಯ ನಕ್ಷತ್ರದಲ್ಲಿ ಕುಳಿತಾಗ ಮಹಾ ಉಚ್ಚಂಗತ ಅನ್ನತಕ್ಕಂಥ ಒಂದು ಭಾವ. ಅಲ್ಲಿ ನೋಡುತ್ತಿದ್ದಾನೆ ಪುತ್ರ ಯೋಗ, ಗೌರವ ಯೋಗ, ಅಧಿಕಾರ ಯೋಗ, ಅಂತಸ್ತಿನ ಯೋಗ, ಪದವಿ ಯೋಗ, ಪ್ರತಿಷ್ಠಾ ಯೋಗ, ಭೂಮಿ, ಮನೆ, ಓಡಾಟ, ಸುತ್ತಾಟ, ಲಕ್ಸುರಿ, ಫ್ಯಾಂಟಾಸ್ಟಿಕ್ ಪಡೆಯತಕ್ಕಂಥದ್ದಾಗುತ್ತೆ. ತೀರ್ಥಕ್ಷೇತ್ರಗಳು ಯೋಗವನ್ನು ಪಡೆಯತಕ್ಕಂಥದ್ದು. ಎಸ್. ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ. ಗಂಡು ಮಗುವಾಗುವಂತ ಯೋಗವಿದೆ. ಕೆಲವರು ತಪಸ್ತಿರ್ತಾರೆ, ಗಂಡು ಮಗುನೇ ಬೇಕು, ಗಂಡು ಮಗುನೇ ಬೇಕು ಅಂತ. ಅರೇ, ಈಗಿನ ನಮ್ಮ ಮನೆ ಮಗಳಿದ್ದಾಳಲ್ವಾ, ಮಗಳು, ಪುತ್ರಿ, ಗಂಡು ಮಕ್ಕಳಿಗಿಂತಲೂ 10 ಪಟ್ಟು ಅಮ್ಮ, ಅಮ್ಮಮ್ಮ ಶಕ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಈ ತರದ್ದು ದುರ್ಗಮ್ಮ ಆಗಿ ಬಂದಿರ್ಬೇಕಾದ್ರೆ ಗಂಡು ಮಗು ಅಪೇಕ್ಷೆ ಅದು ಇದೆಲ್ಲ ಬಿಡಿ, ಮಕ್ಕಳೇ ಇಲ್ಲದವರನ್ನ ನೋಡಿ. ಅಂಥದ್ದೊಂದು ಯೋಗವಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ವಿಜಯ ಪ್ರಾಪ್ತಿ, ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಆಗ್ತಕ್ಕಂಥದ್ದು, ರೋಗ ರುಜಿನಗಳಿಂದ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಒಳ್ಳೆ ಒಂದು ಬದುಕು ಕಟ್ಟತಕ್ಕಂಥ ಶುಭಯೋಗ ಆಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ಮನೆಯ ವಾತಾವರಣದಲ್ಲಿ ಒಂದು ಸಣ್ಣ ಗೊಂದಲಕರ ವಾತಾವರಣಗಳಿದ್ದರೂ ತೊಂದರೆಗಳೇನು ಇಲ್ಲ. ಮುಖ್ಯವಾಗಿ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಪ್ರಾಪರ್ಟಿ ಡೆವಲಪ್ಮೆಂಟ್ ಅಲ್ಲಿ ಇದ್ದೀರಿ, ಅದರಲ್ಲಿರ್ತಕ್ಕಂಥವರಿಗೆ ಒಂದು ಸಣ್ಣ ಎಳೆದಾಟ ಇರತಕ್ಕಂಥದ್ದು ಉಂಟು. ಕೆಲವೊಂದು ಸರ್ಪದ ಕನಸುಗಳು ಬರತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಕೆಲವರಿಗೆ ಸರ್ಪಗಳು ಬರ್ತಿದೆ, ವೆರಿ ಕೇರ್ಫುಲ್. ಸರ್ಪ ಕ್ಷೇತ್ರಕ್ಕೆ ಹೋಗ್ಬನ್ನಿ. ನಮ್ಮ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಅರಕಲಗೂಡು ಪ್ರಸನ್ನ ಸುಬ್ರಹ್ಮಣ್ಯ, ಮಂಜೇಶ್ವರ ಸುಬ್ರಹ್ಮಣ್ಯ, ಈ ಥರ ತುಂಬಾ ಕ್ಷೇತ್ರಗಳಿದಾವೆ ಅಕ್ಕಪಕ್ಕ. ಹೋಗಿ ಬರತಕ್ಕಂಥ ಒಂದು ಸಂಕಲ್ಪ ಅಕಸ್ಮಾತ್ ಆಗ್ತಿಲ್ಲ. ಈಗ ಮಳೆಯ ಕೆಲವು ಪ್ರದೇಶಗಳಲ್ಲಿ, ತಗ್ಗು ಪ್ರದೇಶಗಳಲ್ಲಿ, ಚಿಕ್ಕಮಂಗ್ಳೂರು, ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ ತುಂಬಿ ಹರಿತಿದೆ. ಉತ್ತರ ಕರ್ನಾಟಕದಲ್ಲೂ ಕೆಲವು ಭಾಗದಲ್ಲಿ ಹರಿತಿದೆ. ಹೋಗ್ಲಿಕ್ಕಾಗಲ್ಲ. ಹೇಗೆ ಗುರುಗಳು ಸಂಕಲ್ಪ ಮಾಡ್ಕೊಳ್ಳಿಪ್ಪ. ಮನೆಯ ಹತ್ರನೇ ಒಂದು ನಾಗದೇವ, ನಾಗಬನ, ನಾಗರ ಕಲ್ಲು ಇತ್ತು ಅಂದ್ರೆ ಹೋಗಿ ಒಂದು ಸೇವೆ ಪೂಜೆ. ಹೇಗೂ ಷಷ್ಠಿ ಬರುತ್ತಲ್ವ, ನಾಗರ ಪಂಚಮಿ ಬರುತ್ತಲ್ವ, ಶ್ರಾವಣ ಆರಂಭ ಆಗತಕ್ಕಂಥದ್ದು ವಿಶೇಷವಾಗಿ. ಸೊ ಅದಕ್ಕೊಂದು ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಹೂವು, ಹಣ್ಣು, ಅಲಂಕಾರ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಥಿಯೇಟರು, ಮೂವೀಸು, ಆಕ್ಟಿಂಗು, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ, ವ್ಯವಹಾರ ತೊಡಗಿಸ್ಕೊಂಡಿರೋರಿಗೆ ಒಳ್ಳೆ ಮಳೆಗಾಲ ಬರತಕ್ಕಂಥ ಶುಭಯೋಗವನ್ನ ನೋಡತಕ್ಕಂಥ ವಿಶೇಷವಾಗಿ ಇದೆ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ. ಮನೆಗಿನೇ ಒಂಚೂರು ಕಟ್ಟೋ ವಿಚಾರದಲ್ಲಿ ಸ್ವಲ್ಪ ನಿಧಾನ ಮಾಡಿಕೊಂಡರೆ ಒಳ್ಳೆಯದು. ಯಾಕಂದ್ರೆ ವೃಶ್ಚಿಕ ಲಗ್ನದವರಿಗೆ 6ನೇ ಮನೆಯ ಅಧಿಪತಿ 7ನೇ ಮನೇಲಿದ್ದಾನೆ. ಸೊ ಅಲ್ಲೊಂದು ಸ್ವಲ್ಪ ನಿಮ್ಮ ಬಜೆಟ್ ಮೀರಿ ಹೋಗ್ತಕ್ಕಂಥದ್ದಾಗ್ಬಿಡುತ್ತೆ. ಒಂದು 30-40 ಲಕ್ಷದಲ್ಲಿ ಮನೆ ಕಟ್ಟಬೇಕು ಅಂದವರು ಡಬಲ್ಗೆ ತಂದಿಟ್ಟು ಕೊಡ್ತಕ್ಕಂಥದ್ದಾಗ್ಬಿಡುತ್ತೆ. ಸ್ವಲ್ಪ ಒಡವೆಗಳು, ಬಂಗಾರ, ದುಡ್ಡು ಕೊಂಡ್ಕೊಳ್ತಕ್ಕಂಥದ್ದು ಬರತಕ್ಕಂಥ ಯೋಗ ಇದೆ. ಸಾಲ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಆಗ್ತಕ್ಕಂಥದ್ದಾಗುತ್ತೆ. ಸಂಗಾತಿಯ ಸಹಕಾರ, ತಂದೆಯ ಸಹಕಾರ, ಹಿರಿಯರ ಸಹಕಾರ, ಸೋದರಿಗೊಂದು ಸ್ವಲ್ಪ ನೋವಿರುತ್ತೆ, ಸೋದರರಿಗೊಂದು ನೋವು ಸ್ವಲ್ಪ ಇರತಕ್ಕಂಥದ್ದಿರುತ್ತೆ. ಒಡ ಹುಟ್ಟಿದವರಿಗೆ
ಅದೊಂಚೂರು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಮಿಲಿಟರಿ ಆಫೀಸರ್, ಪೊಲೀಸ್ ಆಫೀಸರ್, ಡಿಫೆನ್ಸ್ ಆಫೀಸರ್, ಈ ಒಂದು ಅಗ್ರಿಕಲ್ಚರ್ ಲೈನಲ್ಲಿದ್ದೀರಿ, ಹೈನುಗಾರಿಕೆಯಲ್ಲಿದ್ದೀರಿ, ತೋಟಗಾರಿಕೆಯಲ್ಲಿದ್ದೀರಿ, ಪೊಲಿಟಿಕಲ್ ಲೈನಲ್ಲಿದ್ದೀರಿ, ಅದ್ಭುತವಾದಂಥ ಪ್ರಗತಿಯನ್ನ ಕಾಣತಕ್ಕಂಥ ವಿಶೇಷತೆ ಇರತಕ್ಕಂಥ ಒಂದು ಭಾವ ಈ 137 ದಿನ. ಆದಷ್ಟು ಒಂದು ರುದ್ರಗಾಯತ್ರಿ ಮಂತ್ರವನ್ನ ಹೇಳ್ಕೊಡ್ತಾನೆ. ಯಾಕಂದ್ರೆ ಅಲ್ಲೊಂದು ಸಣ್ಣದಾಗಿ ದಶಾಂಶದಲ್ಲಿ ಕುಜಾಕೇತು ಸೇರಿರೋದು, ದಟ್ ಇಸ್ ನಾಟ್ ಎ ಗುಡ್ ಸೈನ್. ಅಲ್ಲೆಲ್ಲೋ ಒಡ ಹುಟ್ಟಿದವರಿಗೋ ಸೋದರ ಸೋದರಿಗೋ ನಿಮ್ಮ ಮನೆ ವಿಚಾರ, ಊರವ್ರ ಮನೆ ಎಲ್ಲ ಸರಿಪಡಿಸ್ತೀರಿ, ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಯಜಮಾನರು, ನಿಮ್ಮ ಯಜಮಾನಿ ಅನ್ನತಕ್ಕಂಥದ್ದು ಅಲ್ಲೊಂದು ಸಣ್ಣ ಕದಲಿಕೆ ಇರೋದ್ರಿಂದ ಓಂ ಸರ್ವೇಶ್ವರಾಯ ವಿದ್ಮಹೆ ಶೂಲಹಸ್ತಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದನ್ನ ಆದಷ್ಟು ನಿತ್ಯ ರುದ್ರ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಹೇಗೆ ಗಾಯತ್ರಿ ಮಾಡ್ಕೋತೇವೆಯೋ, ಹೇಗೆ ಸರ್ಪ ಗಾಯತ್ರಿ ಮಾಡ್ಕೋತೇವೆಯೋ, ಸ್ಕಂದ ಗಾಯತ್ರಿ ಮಾಡ್ಕೋತೇವೆಯೋ, ನರಸಿಂಹ ಗಾಯತ್ರಿ ಮಾಡ್ಕೋತೇವೆಯೋ, ರುದ್ರ ಗಾಯತ್ರಿ ಮಂತ್ರವನ್ನ ನೀವು ಆದಷ್ಟು, ಯಾಕಂದ್ರೆ ಸೂರ್ಯ ಚೆನ್ನಾಗಿದ್ದಾನೆ, ಬ್ಯೂಟಿಫುಲಿ ಈಸ್ ಪ್ಲೇಸ್ಡ್ ವೇರ್ ಎವರ್ ಐ ಸಿ. ಸಪ್ತಾಂಶ ಇರಬಹುದು, ದಶಾಂಶ ಇರಬಹುದು, ನವಾಂಶ ಇರಬಹುದು, ಲಗ್ನಾಂಶ ಇರಬಹುದು, ಷಷ್ಠ್ಯಾಂಶ ಇರಬಹುದು, ದಿಗ್ಕಾಣ ಇರಬಹುದು, ಚತುರ್ವಿಂಶಾಂಶ ಇರಬಹುದು. ಸೋ ಮೆನಿ ಪ್ಲೇಸಸ್ ಸೂರ್ಯ ಚೆನ್ನಾಗಿರೋದ್ರಿಂದ ಆದಷ್ಟು ಈ ಒಂದು ರುದ್ರ ಗಾಯತ್ರಿ ಮಂತ್ರ ಓಂ ಸರ್ವೇಶ್ವರಾಯ ವಿದ್ಮಹೆ ಶೂಲಹಸ್ತಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಇದನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಪಂಚಮ ಶನಿ ವಕ್ರ ಆಗಿರೋದ್ರಿಂದ ಹನುಮರ ಉಪಾಸನ, ಹನುಮಾನ್ ಚಾಲೀಸ, ಹನುಮ ದರ್ಶನ, ಶ್ರೀನಿವಾಸ ದರ್ಶನ, ಶ್ರೀನಿವಾಸರಿಗೆ ಹೋಗ್ಬಿಟ್ಟು ಒಂದು ತುಳಸಿ ಕೊಡೋದು, ಒಂದು ಬೊಕ್ಸೆ ಹೆಸರು ಕಾಳು ಕೊಡೋದು. ಆಮೇಲೆ ಏನಾದರೂ ದೈಹಿಕ ನ್ಯೂನತೆ ಇರತಕ್ಕಂಥವ್ರು, ನಿರ್ಗತಿಕರಿಗೆ, ವಯಸ್ಸಾದವರಿಗೆ, ವಯೋವೃದ್ಧರ ಸೇವೆ ಮಾಡ್ತಕ್ಕಂಥದ್ದು ಕೂಡ ಪೂರ್ಣ ಬಲವಾಗಿ ಆಶೀರ್ವಾದ ಮಾಡತಕ್ಕಂಥದ್ದಾಗುತ್ತೆ. ಜೈ ಹೋ. ಆಯ್ತು, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಭರಣಿ ನಕ್ಷತ್ರ, ಮೇಷರಾಶಿ. ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಸೂರ್ಯನ ಸಾರಕ್ಕೆ ಜಾರ್ಬಿಟ್ಟಿದ್ದಾನೆ. ಸೂಪರ್. ಸೂರ್ಯ ಕೇಂದ್ರದಲ್ಲಿದ್ದಾನೆ. ಸರ್ಕಾರ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ದಂಡಾಧಿಕಾರಿ, ಮಂತ್ರಾಧಿಕಾರಿ, ಯಂತ್ರಾಧಿಕಾರಿ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಬ್ಯೂಟಿಫುಲ್. ಸ್ವಲ್ಪ ಸಿಡಿ ಅನ್ನತಕ್ಕಂಥ ಒಂದು ಭಾವ ಇರುತ್ತೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ಪ್ರಭಾವದಲ್ಲಿ ಶುಕ್ರನಿರೋದ್ರಿಂದ ಮೀಡಿಯಾ ಹೌಸ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೂ ಕೂಡ ಬ್ಯೂಟಿಫುಲ್ ಡೇ. ಈ ಒಂದು ವೃಷಭ ರಾಶಿಗೆ ಒಂದು ಸ್ವಲ್ಪ ತಲೆನೋವೆ. ವೃಷಭ ರಾಶಿ ಸ್ವಲ್ಪ ತಲೆನೋವೆ. ಬೇಕಿತ್ತ ನನಗೆ ದೊಡ್ಡವರು, ದೊಡ್ಡ ಯಜಮಾನ, ದೊಡ್ಡ ಮಗ, ದೊಡ್ಡ ಸೊಸೆ, ಅಧಿಕಾರಿ, ಯಜಮಾನ, ಇಂಥ ಒಂದು ಸ್ಥಾನದಲ್ಲಿರೋರಿಗೆ ಒಂದು ಸ್ವಲ್ಪ ಟೆನ್ಷನ್ನು, ಒದ್ದಾಟ, ಎಳೆದಾಟಗಳ ಭಾವ. ರುದ್ರಗಾಯತ್ರಿ ಮಂತ್ರ ಅಂತ ಹೇಳಿದ್ನಲ್ಲ, ಆದಷ್ಟು ಅದನ್ನ ಜಪ ಮಾಡ್ಕೊಳ್ತಕ್ಕಂಥದ್ದು. ಓಂ ಸರ್ವೇಶ್ವರಾಯ ವಿದ್ಮಹೆ ಶೂಲಹಸ್ತಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಯಾಕಂದ್ರೆ ಚಂದ್ರ ಶುಕ್ರನ್ ಸಾರ, ಆದ್ರೆ ಶುಕ್ರ ಸೂರ್ಯನ್ ಸಾರ. ಸೊ ಅಲ್ಲೊಂದು ಅಧಿಕಾರದ ವಿಚಾರ, ಸುತ್ತಮುತ್ತ ಬದುಕು ದೊಡ್ಡದು ಅಂತ ಹೋದಾಗ ಇದಿದ್ದೆ. ದೊಡ್ಡವ್ರಿಗೆಲ್ಲ ದೊಡ್ಡ ನೋವೆ, ನಾವು ಸಣ್ಣವ್ರು ಸ್ವಾಮಿ ಅಂತ ಹೇಳ್ತೇವೆ. ಅಲ್ಲ, ಅವ್ರು ಪಟ್ಟಷ್ಟು ನೋವು ನಮ್ಮ ಕೈಯಲ್ಲಿ ಆಗಲ್ಲಪ್ಪ, ನಾವು ತಟ್ಕೊಳಕ್ ಆಗೋಲ್ಲ. ಆ ಅವಮಾನ ಆಗಲಿ ಸನ್ಮಾನ ಆಗಲಿ ಎಲ್ಲ ಅವರಿಗೆ ಇರಲಿ, ನಮಗೆ ಬೇಡ. ದೊಡ್ಡವನಾಗೋದೇ ದೊಡ್ಡ ತಪ್ಪು, ನಾನು ಯಾವಾಗಲೂ ಹೇಳ್ತೇನೆ. ಅಯ್ಯೋ, ಅದು ನಿಮಗೆ ಗೊತ್ತಿಲ್ಲ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಲಾಭ, ಶುಕ್ರ 3ನೇ ಮನೆ, ಅದರಲ್ಲೂ ವಿಶೇಷವಾಗಿ ಸೂರ್ಯನ್ ಸಾರ, ಸೂರ್ಯ ಧನಸ್ಥಾನ. ಅಧಿಕಾರಂ, ಗೌರವಂ, ಪದವಿಂ, ಪ್ರತಿಷ್ಠಾಂ, ಕೀರ್ತಿಂ, ಲಾಭಂ, ಬಹುಪುತ್ರ ಲಾಭಂ, ಮಕ್ಕಳು, ಮನೆ, ಕುಟುಂಬ, ಓಡಾಟ, ಸುತ್ತಾಟ, ಪುಷ್ಕರ ಭೋಜನ, ಪುಷ್ಕರ ಆರೋಗ್ಯ, ಶುಭ ಸುದ್ದಿಯೊಂದನ್ನ ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ಮಿತ್ರ ಪರವಾಗಿ, ಆತ್ಮೀಯರ ಪರವಾಗಿ ಪಡಿತೀರಿ. ಕರ್ಕಾಟಕ ರಾಶಿ ವಿಶೇಷವಾಗಿ ಸೂಪರ್ ಡೇ. ನಿಮಗೂ ಅಷ್ಟೇ. ಶುಕ್ರ ಸೂರ್ಯನ ಸಾಲದಲ್ಲಿದ್ದು ಸೂರ್ಯ ನಿಮ್ಮನೆಲ್ಲೇ ಇದ್ದಾನೆ. ವೃತ್ತಿಯಲ್ಲಿ ಏನು ತೊಂದರೆ ಇಲ್ಲ. ಚಂದ್ರ ಕೇಂದ್ರದಲ್ಲಿ ಬೇರೆ ಕುಳಿತಿರ್ತಕ್ಕಂಥದ್ದು. ನೈಸ್ ಡೇ. ತಳಮಳಗಳು ಇರ್ತವೆ, ಬಟ್ ಶುಕ್ರ
ಸಾರದಲ್ಲಿದ್ದು ಶುಕ್ರ ವಿಶೇಷವಾಗಿ ಸೂರ್ಯನ ಸಾರದಲ್ಲಿರೋದ್ರಿಂದ ಸರ್ಕಾರಿ ಸಂಬಂಧಿತ ಇಲ್ಲ ಸ್ವಂತ ಸಂಬಂಧಿತ ಕನ್ಸಲ್ಟೆನ್ಸಿನೋ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನ. ಸಿಂಹ ರಾಶಿ. ಶುಕ್ರ ನಿಮ್ಮನೇಲೇ ಇದ್ದಾನೆ, ಸೂರ್ಯನ ಸಾರದಲ್ಲಿದ್ದಾನೆ. ಖರ್ಚು ಸ್ಟೇಟಸ್ಗೋಸ್ಕರ, ಪದವಿಗೋಸ್ಕರ, ದೊಡ್ಡವರಾದ್ಮೇಲೆ ಖರ್ಚು ಮಾಡ್ಬೇಕು, ಅವೆಲ್ಲ ಇಲ್ಲ. ನಿನ್ನನ್ನು ದೊಡ್ಡವನನ್ನಾಗಿ ಮಾಡಿರುವುದು ನೋಡಿ. ಒಂದು ಮಾತಿದೆ, ಬಡವನ ಮದುವೆ ಸಾಮಾನ್ಯದಂತಿರಬೇಕು, ಶ್ರೀಮಂತನ ಮದುವೆ ಊರಿಗೆಲ್ಲ ಹಂಚುವಂತಿರಬೇಕು ಅಂತ ಹೇಳುತ್ತೆ. ಅದಕ್ಕೆ ಒಬ್ಬ ರಾಜನ, ಒಬ್ಬ ದೊರೆ ಪಟ್ಟಾಭಿಷೇಕೋತ್ಸವ ಅಂತ ಹೇಳ್ತಾರೆ, ದೇವರ ಕಲ್ಯಾಣೋತ್ಸವ ಅಂತ ಹೇಳ್ತಾರೆ. ಉತ್ಸವಗಳದು. ನಾವು ನೀವು ಸಾಮಾನ್ಯವಾಗಿರ್ಬೇಕು, ಸಾಮಾನ್ಯರಂತ ಬದುಕಬೇಕು. 100 ಜನ ಕರೆದು ಒಂದು ಬೀಗರ ಊಟ, ಒಂದು ಮದುವೆ ಊಟ ಅಂತಿರ್ಬೇಕು. ಇವನ್ನ ಲಕ್ಷಗಟ್ಲೆ ಕೋಟಿಗಟ್ಲೆ ನಾವು ಖರ್ಚು ಮಾಡಬಾರ್ದು, ಸಾಲ ಮಾಡಲೇಬಾರ್ದು. ಆದ್ರೆ ದೊಡ್ಡವನಾದವನು ಸಾಲ ಮಾಡಾದ್ರೂ ಮಾಡ್ಬೇಕು, ಮಾಡಲೇಬೇಕು. ನನಗೆ ಯಾಕೆ ದೊಡ್ಡ ಸ್ಥಾನ ಕೊಟ್ಟಿರೋ? ನೀನ್ ಬದುಕೋಕ, ನೀನು ಬದುಕುವಲ್ಲ, ನೀನೊಬ್ಬ ಬದುಕಲ್ಲ, ನಿನ್ನವ್ರು ಮಾತ್ರ ಬದುಕಲ್ಲ. ಕಿತ್ತು ಬಿಸಾಕ್ಬಿಡ್ತಾನೆ ಭಗವಂತ. ಅದಕ್ಕೆ ದೊಡ್ಡವರು ಏನೇ ಮಾಡಿದ್ರು ದೊಡ್ಡದಾಗೆ ಮಾಡ್ಬೇಕು. 10,000 ಜನಕ್ಕೆ ಊಟ ಹಾಕ್ಬೇಕು. ಈಗ ಪದವಿ ಪ್ರಮಾಣ ಆಗಿದೆ ಅಲ್ವಾ, ಅವ್ರ ಊರಿಗೆ ಹೋದ್ಮೇಲೆ ಮಾಡ್ಬೇಕು ಸ್ವಾಮಿ. ಅವರು 1,00,000 ಜನಕ್ಕಾದ್ರೂ ಊಟ ಹಾಕ್ಬೇಕು, ಬಟ್ಟೆ ಹಂಚ್ಬೇಕು, ಸೀರೆ ಹಂಚ್ಬೇಕು, ಬಳೆ ಹಂಚ್ಬೇಕು, ಶಲ್ಯ ಹಂಚ್ಬೇಕು, ಚಪ್ಪಲಿ ಕೊಡ್ಬೇಕು, ಮದುವೆಗಳು ಮಾಡಿಸ್ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು, ಪುಸ್ತಕ, ಬ್ಯಾಗು, ಪೆನ್ಸಿಲ್. ಇನ್ನೇನಕ್ಕೆ ನಿಮ್ಮನ್ನ ದೇವರು ಆ ಶಕ್ತಿ ಕೊಟ್ಟಿರೋದು? ನೀವು ತಿಂದುಂಡು ತೆಗೋಕೋ ಬರ ಇಟ್ಟು ಬಿಡ್ತಾನೆ, ಎಲ್ಲ ಕಳೆದು ಬೀದಿಗಿಟ್ಟು ಬಿಡ್ತಾನೆ ದೊಡ್ಡವನು ಅನ್ನುವುದು ಅದಕ್ಕೆ. ಸೊ ಸಿಂಹ ಇವತ್ತು ಸಿಂಹವೇ. ಹೋಗಿ ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ನಿಮ್ಮಿಂದ 4 ಜನಕ್ಕೆ ನೆರಳು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಶುಕ್ರ ಅಲ್ಲೆಲ್ಲೋ ಒಂದು ಉತ್ತರ ನಕ್ಷತ್ರ ಸಾರದಲ್ಲಿದ್ದು ಸೂರ್ಯ 11ನೇ ಮನೆಯಲ್ಲಿದ್ದಾನೆ. ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ಕುಟುಂಬ, ಸ್ವಲ್ಪ ಖರ್ಚು ನಿಮಗೂ ಕೂಡ ಅಷ್ಟೇ. ಮಕ್ಕಳ ಚಿಂತೆ, ಮನೆ ಚಿಂತೆ, ಕುಟುಂಬದ ಚಿಂತೆ. ವ್ಯಯಾಧಿಪತಿಯ ಸಾರದಲ್ಲಿರೋದ್ನ ಇವತ್ತು ನಿಮ್ಮ ಕೈಗೆ ದುಡ್ಡು ಇಟ್ಕೊಂಡು ಹೊರಗಡೆ ಹೋದ್ರಿಂದ ಎಲ್ಲ ಖರ್ಚು ಮಾಡ್ಕೋತೀರಿ. ಸಿಕ್ಕಾಬಟ್ಟೆ ದುಡ್ಡು ಇಟ್ಕೊಂಡು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಏನೇನೋ ಎಲ್ಲ ಬೆಲೆಗಳು, ಡಾಮ್ ಡೂಮ್ ಡಿಸ್ಕೋ ಇದೆಲ್ಲ ಮಾಡಿಸಿಡ್ತಿದ್ದಾನೆ. ಅದೃಷ್ಟಕ್ಕೆ ಶುಕ್ರ ಉತ್ತರ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಕಮರ್ಷಿಯಲ್ ಸಿಲಿಂಡರ್ ಏನೋ ಒಂದು 200-250 ರೂಪಾಯಿ ಏನೋ ಕಮ್ಮಿ ಮಾಡಿದಾರಂತೆ. ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಅವ್ರು ಬದುಕೊಳ್ಳಿ ಹೋಟ್ಲವ್ರು. ಅವ್ರಿಗೆ ಅದು ಬಿಟ್ರೆ ಇನ್ನೇನಿದೆ? ನೀವಂತೂ ಕೆಲಸ ಕಾರ್ಯಗಳನ್ನ ಸೃಷ್ಟಿ ಮಾಡಲ್ಲ. ಫ್ಯಾಕ್ಟ್ರಿಗಳು, ಕಂಪನಿಗಳು, ಇನ್ನೊಂದು ಇಲ್ಲವೇ ಇಲ್ಲ. ಏನೋ ಒಂದು ಸಣ್ಣ ಪುಟ್ಟದಾಗ ಏನೋ ಒಂದು ಮೆಸ್ಸು, ಹೋಟ್ಲು ಅವ್ನು ಹಾಕೊಂಡು ಸಾಲ ಸೋಲ ಮಾಡ್ಕೊಂಡು ಬದುಕಟ್ಟ. 10 ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ದೇಶದಲ್ಲಿ ಕಡಿಮೆ ಅಂದ್ರೂ 1 ಕೋಟಿಗೂ ಮೇಲ್ಪಟ್ಟು ಹೋಟೆಲ್ಸ್ ಇದಾವೆ ಮಕ್ಕಳೇ ದೇಶದಲ್ಲಿ. ಆವರೇಜ್ಲಿ ಒಂದು 15 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂದ್ರೂ ಕೂಡ 15 ಕೋಟಿ ಜನಕ್ಕೆ ಅನ್ನ ಇಟ್ಬಿಟ್ಟಿದೆ, ಬದುಕು ಕೊಟ್ಬಿಟ್ಟಿದೆ. ಏನು ಅಂತ ಅನ್ಕೋಬಿಟ್ಟಿದ್ದೀರ? ಸ್ವಲ್ಪ ನೋಡ್ಕೊಂಡು ಸ್ವಾಮಿ, ಅವನು ಬದುಕಲಿ ಸ್ವಾಮಿ, ಅವ್ನು ಟ್ಯಾಕ್ಸ್ ಕಟ್ತಾನೆ ಸ್ವಾಮಿ, ಅವನ 10 ಜನಕ್ಕೆ ಅನ್ನ ಇಡ್ತಿದ್ದಾನೆ, ಸಂಬಳ ಕೊಡ್ತಿದ್ದಾನೆ, ನೆರಳು ಕೊಡ್ತಿದ್ದಾನೆ. 10 ಜನ ನಂಬ್ಕೊಂಡು ಒಂದೊಂದು ಮನೆಯಲ್ಲೂ 5-5 ಜನ ಇದ್ದಾರೆ ಸ್ವಾಮಿ, ಹೆಂಡತಿ, ಮಕ್ಕಳು, ಅಮ್ಮ, ಅಪ್ಪ ಅಂತ. ಸೊ ಒಂದು ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ. ಇದೆಲ್ಲ ಯೋಚನೆ ಮಾಡಬೇಕು ಸರ್ಕಾರಗಳು, ಘನ ಸರ್ಕಾರಗಳು. ಯಾವ್ದನ್ನ ನೆಲೆಸ್ಬೇಕು, ಯಾವ್ದ್ರ ಬದುಕು ಹೆಚ್ಚಿಸ್ಬೇಕು, ಯಾವ್ದನ್ನ ಜಾಸ್ತಿ ಲಕ್ಸುರಿ ಟ್ಯಾಕ್ಸ್ಗಳು ಹಾಕ್ಬೇಕು ಅನ್ನತಕ್ಕಂಥದ್ದು. ಅದ್ ಬಿಟ್ಬಿಟ್ಟು ಇರ್ಲಿ. ಕನ್ಯಾಂ ಗೌರವಂ, ಸ್ವಲ್ಪ ವಿಪರೀತ ಖರ್ಚು ಅಷ್ಟೇ. ಇನ್ನು ತುಲಾ ರಾಶಿ ಸ್ವಲ್ಪ ಸಿಡಿ ಅಂತ ಹೇಳ್ತಾರೆ. ಅದೊಂದು ಸ್ವಲ್ಪ ನೋಡ್ಕೊಂಡು ಮನೆಯವ್ರ ಹತ್ರನೋ, ಕುಟುಂಬದವ್ರ ಹತ್ರನೋ, ಹತ್ರದವ್ರ ಹತ್ರನೋ ಏನೋ ಒಂದು ಸಣ್ಣ ತಳಮಳ, ಒದ್ದಾಟ, ಎಳೆದಾಟ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಸೂರ್ಯನ ಪ್ರಭಾವದಲ್ಲಿರೋದ್ರಿಂದ ದಗ್ಗನ್ನತಕ್ಕಂಥ ಒಂದು ಮಾತು ಬರ್ತಕ್ಕಂಥದ್ದು ಒಂದು ಸ್ವಲ್ಪ ಜಾಗ್ರತೆ. ಮಿಕ್ಕಂತೆ ವೃತ್ತಿ ಉದ್ಯೋಗಗಳ ವಿಚಾರದಲ್ಲಿ ತೊಂದರೆ ಏನಿಲ್ಲ. ಭೂಮಿಯ ವಿಚಾರದಲ್ಲಿ ಒಂದು ಅದ್ಭುತವಾದಂಥ ಒಂದು ಬದಲಾವಣೆ. ಒಂದು ಮನೆ ಮಾಡ್ಕೊಳ್ಳೋದು, ಜಾಗ ಮಾಡ್ಕೊಳ್ಳೋದು, ಹಿರಿಯರ ಸಹಕಾರ ಸಿಗತಕ್ಕಂಥ ಅದ್ಭುತವಾದಂಥ ಒಂದು ಭಾವ. ವೃಶ್ಚಿಕ ರಾಶಿ. ಚಂದ್ರ 6ನೇ ಮನೆ, ಶುಕ್ರ ಲಾಭದಲ್ಲಿ, ಸೂರ್ಯನ ಸಾರ, ಸೂರ್ಯ ಭಾಗ್ಯದಲ್ಲಿ. ಖಂಡಿತ ಭಾಗ್ಯೋದಯ ಇವತ್ತು. ಸ್ವಲ್ಪ ಒತ್ತಡ ಅಷ್ಟೇ. ಅಷ್ಟು ದೊಡ್ಡದು ಬರಬೇಕು, ಅದೃಷ್ಟ ಅಧಿಕಾರ ಅಂದ್ರೆ ಓಡ್ಬೇಕಪ್ಪ. ಗೋಲ್ಡ್ ಮೆಡಲ್ ತಗೊಂಡಿರೋನ ನೀವು ನೋಡಿ, ದಿನಕ್ಕೆ 8 ಅವರ್ 10 ಅವರ್ ಪ್ರಾಕ್ಟೀಸ್ ಮಾಡಿರ್ತಾರೆ. ಮೊನ್ನೆ ಕಾಮನ್ವೆಲ್ತ್ ಅಲ್ಲಿ ನೋಡಿ, ಒಬ್ಬೊಬ್ರು
ಜುಮ್ ಅನ್ಸುತ್ತೆ. ಕುಸ್ತಿ ಏನಾದ್ರೂ ಇದ್ದಿತ್ತು ಅಂತ ಇಟ್ಕೊಳ್ಳಿ, ಕೆಲವೊಂದು ತುಂಬಾ ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಈ ಸರಿ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ. ಕನ್ಫರ್ಮ್ ನಮ್ಮ ಇಂಡಿಯಾ ವಾಸ್ ರೆಡಿ. 5th ಪ್ಲೇಸು. ಅವರನ್ನ ನೋಡಿ ಕಡಿಮೆ ಅಂದ್ರು. 10 ಅವರ್ 12 ಎದ್ದು ತಿನ್ನು ಪ್ರಾಕ್ಟೀಸ್, ಎದ್ದು ತಿನ್ನು ಮಲಗು ಪ್ರಾಕ್ಟೀಸ್, ಎದ್ದು ತಿನ್ನು ಪ್ರಾಕ್ಟೀಸ್ ಮಲಗು. ಇಷ್ಟೇ ಅವ್ರ ತಪಸ್ಸೇ ಅದು. ಅದಕ್ಕೆ ಅಂಥದ್ದೊಂದು ಮೆಡಲ್ ಹೊಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ವೃಶ್ಚಿಕ ರಾಶಿ ಅಷ್ಟು ಕಷ್ಟಪಟ್ಟಿದ್ರೆ ಅದಕ್ಕೆ ಕಷ್ಟಾರ್ಜಿತಕ್ಕೆ ತಕ್ಕಂಥ ಪೂರ್ಣ ಫಲವನ್ನ ವೃತ್ತಿ ಉದ್ಯೋಗದಲ್ಲಿ ಪಡೆಯುತ್ತೀರಿ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ. ಚಂದ್ರ ಪೂರ್ವ ಪುಣ್ಯದಲ್ಲಿ ಫ್ಯಾಂಟಾಸ್ಟಿಕ್. ಶುಕ್ರನ ಸಾರದಲ್ಲಿ, ಶುಕ್ರ ದಶಮದಲ್ಲಿ, ಆ ಒಂದು ದಶಮದಲ್ಲಿ ಸೂರ್ಯನ ಸಾರದಲ್ಲಿ ಚೆನ್ನಾಗಿದೆ. ಸ್ವಂತ ಸಣ್ಣ ಪುಟ್ಟ ವ್ಯವಹಾರ, ಸಣ್ಣ ಪುಟ್ಟ ಕೆಲಸ ಕಾರ್ಯ, ಹೂವು ಹಣ್ಣು ತರಕಾರಿ ಜ್ಯೂಸು, ಇಂಥ ಒಂದು ಅಂಗಡಿಗಳು ವ್ಯವಹಾರಗಳು ನಡೆಸ್ತಿದ್ದೀರಿ. ಸಣ್ಣ ಯೂಟ್ಯೂಬ್ ಚಾನೆಲ್ಸ್ಗಳಲ್ಲಿ ಕೆಲಸ, ಇಲ್ಲ ನೀವೇ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಿ, ಅದ್ಭುತ ಪ್ರಗತಿ. ಭಾಗ್ಯೋದಯ. ಸರ್ಕಾರಿ ಮಟ್ಟದ ಕೆಲಸಗಳು ವ್ಯವಹಾರಗಳು, ಕಲಾರಂಗದಲ್ಲಿದ್ದೀರಾ, ಡಾನ್ಸು ಮ್ಯೂಸಿಕ್ಕು ಪೇಂಟಿಂಗು, ಬ್ಯಾಂಕಿಂಗ್ ಸೆಕ್ಟರ್ಗಳು, ಅಡ್ಮಿನಿಸ್ಟ್ರೇಷನ್ ಸೆಕ್ಟರ್ಗಳು. ಶುಕ್ರ ಸೂರ್ಯನ ಸಾರ ಅಲ್ವಾ, ಸೂರ್ಯ ಕೇಂದ್ರದಲ್ಲಿದ್ದಾನಲ್ವಾ. ಸಂಗಾತಿಯಿಂದ, ಮನೆಯವರಿಂದ, ಕುಟುಂಬದಿಂದ ಸಹಕಾರ ವಿಜಯ. ಇನ್ನು ವಿಶೇಷವಾಗಿ ಕುಂಭರಾಶಿ. ಚಂದ್ರ ಚೆನ್ನಾಗಿದ್ದಾನೆ, ಶುಕ್ರ ಅಷ್ಟಮದಲ್ಲಿದ್ದಾನೆ. ಭಾಗ್ಯಾಧಿಪತಿ ಅಷ್ಟಮ, ಆ ಒಂದು ಬಾಧಕಾಧಿಪತಿ ಸಪ್ತಮಾಧಿಪತಿಯ ಪ್ರಭಾವದಲ್ಲಿರೋದು. ಒಂಥರ ಎದ್ದು ಬಿದ್ದು ಓಡು ಮಾಡು ನೋಡು ಅನ್ನತಕ್ಕಂಥ ಒಂದು ಭಾವ. ಅಷ್ಟಮಿಯ ಪೂರ್ಣ ಪ್ರಭಾವ ಇರ್ತಕ್ಕಂಥದ್ದು ಇರುತ್ತೆ. ಒಂಥರ ಮನಸ್ಸಿಗೆ ಬೇಸರ, ಇಷ್ಟು ಎಫರ್ಟ್ ಹಾಕ್ತಿದ್ದೇವೆ, ಇಷ್ಟು ಓಡ್ತಿದ್ದೇನೆ, ಇಷ್ಟು ಮಾಡ್ತಿದ್ದೇನೆ, ಇದು ಯಾಕೋ ಅಂತ. ಸೂರ್ಯ ಬೇರೆ 6ನೇ ಮನೆ. ಸೊ ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು, ಮನೆಯ ಸಂಗಾತಿಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು, ವೃತ್ತಿಯಲ್ಲಿ ಪರಿಶ್ರಮ ಅನುಕೂಲ. ಇನ್ನು ಮೀನರಾಶಿ. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಅಂತ ಹೇಳ್ತಾರೆ. ಎನಿಮಿ ಇಸ್ ಮೈ ಫ್ರೆಂಡ್. ಶುಕ್ರ ಕೆಟ್ಟಿದ್ದಾನೆ ಹೋಗಿ ಅಷ್ಟಾಧಿಪತಿಯ ಪ್ರಭಾವದಲ್ಲಿ. ವಾವ್. ವೃತ್ತಿ ಬದುಕು ಅದೃಷ್ಟ, ಹೋಟೆಲು ಟ್ರಾವೆಲ್ಲು ಟೂರ್ಸು ವೆಡ್ಡಿಂಗ್ ಡೆಸ್ಟಿನಿ ಎಂಟರ್ಟೈನ್ಮೆಂಟು ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.